ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣಶ್ಚ ಭಗವನ್ನಮಃ ಶ್ರೀಮನ್ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀಗುರುಭ್ಯೋ ನಮಃ. ಸ್ತುಹಿ ಶ್ರುತಂ ಗರ್ತಸದಂ ಯುವಾನಂ ಮೃಗನ್ನ ಭೀಮಮಪಹರ್ತ್ನಮುಗ್ರಂ ಮೃಡಾಜರಿತ್ರೇ ರುದ್ರಸ್ತವಾನೋ ಅನ್ಯಂತೆ ಅಸ್ಮನ್ಯುವಂತು ಸೇನಾಃ. ಶಕ್ರಗ್ರಧೀದಿತಿ ಹಿಮಾಕರಸೂರ್ಯಸೂನುಪೂರ್ವನ್ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವಃ ಪ್ರಕಟೋರುಶಕ್ತಿಃ ಶ್ರೀರ್ಯತ್ಕಟಾಕ್ಷಬಲವತಿ ಅಜಿತಂ ನಮಾಮಿ. ಮಹಾಶಿವಚಿಂತಕರಿಗೆ ಮತ್ತೆ ವಂದನೆಗಳೊಂದಿಗೆ ಈ ಬಾರಿ ಮತ್ತೆ ಶಿವರಾತ್ರಿಯ ಹಬ್ಬದ ಕೆಲವು ಮುಖಗಳು ಜೊತೆಯಲ್ಲಿ ಶಿವತತ್ವದ ಕೆಲವು ಅಪೂರ್ವ ಮಾಹಿತಿಗಳನ್ನು ಶಾಸ್ತ್ರೀಯವಾಗಿ ಪುರಾಣ ಇತಿಹಾಸ ಮುಂತಾದವುಗಳ ಹಿನ್ನೆಲೆಯಲ್ಲಿ ನಾವು ಅದನ್ನು ಪರಿಕಿಸುವ ಯುಗಮೂರ್ತಿ ಅಂತ ಒಂದು ಟೈಟಲಲ್ಲಿ ಚಿಂತನೆ ಹಿಂದೆ ಹೇಗೆ ನಡೆದಿತ್ತು ಎನ್ನುವುದರ ಬಗ್ಗೆ ಒಂದು ಮಾತು. ಬ್ರಹ್ಮ ಕೃತಯುಗೇ ದೇವ ತ್ರೇತಾಯಾಂ ಭಗವಾನ್ ರವಿ ದ್ವಾಪರೇ ದೈವತಂ ವಿಷ್ಣು ಕಲೋ ದೇವೋ ಮಹೇಶ್ವರ ಅಂತ. ಇವತ್ತು ಹೆಚ್ಚಿನವರಿಗೆಲ್ಲ ಬರುವ ಸಂಶಯಗಳು ಅದುವೇ. ನಮ್ಮ ಭಾರತದಾದ್ಯಂತ ಶಿವ ದೇವಾಲಯಗಳೇ ಹೆಚ್ಚಿರುವುದು. ಹಾಗಾಗಿ ಅದೇಕೆ ಉಳಿದವರನ್ನು ಮಾತಾಡಿಸುವುದಿಲ್ಲ, ಹೆಚ್ಚಾಗಿ ಕೇಳಿದರೆ ಅದಕ್ಕೊಂದು ಯೌಗಿಕವಾದ ಒಂದು ಚಿಂತನೆ. ಬ್ರಹ್ಮದೇವರ ಅಂದರೆ ವೇದದ ಚಿಂತನೆಯಲ್ಲಿ ಕೃತಯುಗದಲ್ಲಿ ಹೆಚ್ಚು ಕೆಲಸ ಆಗ್ತಾ ಇತ್ತು. ಅದು ಕುಲಾರ್ಣವ ತಂತ್ರವು ಅದರ ಬಗ್ಗೆ ಮಾತನ್ನು ಕೊಟ್ಟಿತ್ತು. ಹಾಗೆ ತ್ರೇತೆಗೆ ಬಂದಾಗ ರವಿಯ ಬಗ್ಗೆ ವಾಸ್ತವವಾಗಿ ಕೇವಲ ಸೂರ್ಯ ಅಂತಲ್ಲ, ಸೂರ್ಯ ಮಾಧ್ಯಮದಲ್ಲಿ ಅನೇಕ ಚಿಂತನೆಗಳು ನಡೀತಾ ಇದ್ದವು. ಅದು ಮುಂದೆ ಶಿವನ ಚಿಂತನೆ ಬಂದಾಗ ಹೇಳುತ್ತೆ. ಅವನು ಒಂದು ಸ್ಥಾನವನ್ನು ಪಡೆದಿದ್ದಾನೆ ಸೌರವಾಗಿ. ಮತ್ತು ತ್ರೇತಾಯುಗದಲ್ಲಿ ಹೆಚ್ಚು ಚಿಂತನೆಗಳು ಆದ ಹಾಗೆ ದ್ವಾಪರಕ್ಕೆ ಬಂದಾಗ ವೈಷ್ಣವವಾದಂಥ ಪ್ರಜ್ಞೆಗಳು ಹೆಚ್ಚು ನಡೀತಾ ಇತ್ತು ಅಂತ. ಕಲಿಯುಗದಲ್ಲಿ ಶಿವನ ಆರಾಧನೆ ಗಟ್ಟಿಯಾಗಿಬಿಟ್ಟಿದೆ ಅಂತ ಕೆಲವು ದೇವೋ ಮಹೇಶ್ವರ ಅಂತ. ನಾವಿವತ್ತು ಅದನ್ನು ತಪ್ಪಿಸಿ ಕೆಲವು ದುರ್ಗಾ ವಿನಾಯಕವು ಅಂತೇವೆ. ಅದು ಇಲ್ಲ, ಗೆರೆ ಹಾಗೆ ಇರಲಿಲ್ಲ. ಇವತ್ತೆಲ್ಲ ಬದಲಾವಣೆ ಮಾಡುತ್ತಾ ಇದ್ದೇವೆ ನಾವು. ಶ್ಲೋಕಗಳನ್ನು ಯಾವುದಕ್ಕೂ ಕಟ್ ಮಾಡಿ ಪೇಸ್ಟ್ ಮಾಡುವುದರಿಂದ ಒಂದು ಹಂತದಲ್ಲಿ ಮುದ್ರಣದ ದೋಷ ಅಥವಾ ಮುದ್ರಣದ ಸ್ಕ್ಯಾಸಿಟಿ ಕಮ್ಮಿ ಆದಾಗ ಬಾಯಿಂದ ಬಾಯಿಗೆ ಹಿಂದೆ ಕಲಿಯಿಕೆ ಬರಲಿಕ್ಕೆ ಹೋಗಿ ಒಂದಕ್ಕೊಂದು ಆ್ಯಡ್ ಆಗುವುದು ಹೆಚ್ಚಾಯಿತು. ಹೇಗೆಂದರೆ ನಾನು ಕಳೆದ ಬಾರಿ ಹೇಳಿದ್ದೆ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಆಗಿಬಿಟ್ಟಿದೆ ಅಂತ. ಅದು ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅದರ ತುಂಡು. ಇದರದ್ದು ಬಾಲಸೂರ್ಯ ಸಮಪ್ರಭಾ ಅಂತ. ವಕ್ರತುಂಡ ಮಹಾಕಾಯ ಗಣಪತಿ ಉದಯಿಸುವ ಸೂರ್ಯನಂತೆ ಕೆಂಪಿದ್ದಾನೆ ಅಂತ. ಈಗ ಯಾವುದೋ ಶ್ಲೋಕದ ತುಣುಕನ್ನು ಯಾವುದಕ್ಕೂ ಹಾಕಿ ಮತ್ತು ಗತಾನುಗತಿಗೋ ಲೋಕ ಅಂತ ನಮ್ಮ ಅಜ್ಜ ಹಾಗೆ ಪಾಠ ಮಾಡ್ತಿದ್ರು, ಹಾಗೆ ಹೇಳ್ತಿದ್ರು ಅಂತೇಳಿ ನಾವು ಮತ್ತೆ ಅದನ್ನು ಬದಲಾಯಿಸುವುದಿಲ್ಲ, ಕಡಿಮೆ ಮಾಡಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಹೀಗಾಗಿ ಕಲಿಯುಗದಲ್ಲಿ ಶಿವನ ಪಾರಮ್ಯ ಯಾಕೆ ಎನ್ನುವುದನ್ನು ಶುಕಾಚಾರ್ಯರು ಬಹಳ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅದಕ್ಕೊಂದು ಶ್ಲೋಕ ಕೊಟ್ಟು ಚಿಂತನೆಯನ್ನು ಕೊಟ್ಟಿದ್ದೇನೆ. ಮುಂದೆ ಲಿಂಗವನ್ನು ನೋಡುವ ಪ್ರಕಾರಕ್ಕೆ ಕೆಲವು ಮಾತುಗಳು ಸನತ್ಕುಮಾರ ಸಂಹಿತೆ ಆಗಲಿ ಶಿವಪುರಾಣ ಆಗಲಿ ಕೊಟ್ಟಿರೋ ಮಾತುಗಳು. ಈಶ್ವರಂಚೈವ ಲಿಂಗಂಚ ದೃಷ್ಟ್ವಾ ಪಾಪೈಹಿ ಪ್ರಮುಚ್ಯತೆ ಅಂತ. ಶಿವರಾತ್ರಿ ಅಂದಾಗಲಿ ಉಳಿದ ದಿನಗಳಲ್ಲಿ ಆಗಲಿ ನಾವು ಎಲ್ಲಿ ಲಿಂಗ ಇದೆ ಅಲ್ಲಿ ಹೋಗಿ, ಹೆಚ್ಚಿನವರಿಗೆಲ್ಲ ಉದಾಸೀನ ಅಂತ ಕೇಳಿದರೆ ದೇವರು ನಮ್ಮನ್ನು ನೋಡುತ್ತಾನೆ, ನಾವು ಹೋಗದಿದ್ದರೆ ಪರವಾಗಿಲ್ಲ ಅಂತ. ನಾವು ಪ್ರತಿಷ್ಠೆ ಮಾಡಿದ ದೇವರುಗಳ ದರ್ಶನವನ್ನು ಮಾಡಲೇಬೇಕೆನ್ನುವುದು ನಮ್ಮ ಇರಾದೆ. ನಮಗೆ ದೇವರು ಕಾಣದಿದ್ದರೂ ನಾವು ದೇವರಿಗೆ ಕಾಣುತ್ತೇವೆ ಅಂತೇಳಿ ಮನೆಯಲ್ಲಿ ಕೂತ್ಕೊಳ್ಳದೆ ಸ್ಥಾನಕ್ಕೆ ಕ್ಷೇತ್ರಕ್ಕೆ ಹೋಗುವುದು ಒಳ್ಳೆಯದು. ಅಲ್ಲಿ ಹೋದರೂ ಜನರ ಜಂಗುಳಿಯೇ, ಉಳಿದವರ ಮಂಡೇ ನೋಡಬೇಕು ಹೇಳಿಕೊಳ್ಳುವವರಿದ್ದಾರೆ ಕೆಲವೊಮ್ಮೆ. ಹಾಗಾಗಿ ಅದರ ಬದಲಿಗೆ ಕ್ಷೇತ್ರದಲ್ಲಿ ಹೋದರೆ ಒಂದೊಮ್ಮೆ ಒಂದು ಚೂರಾದರೂ ಲಿಂಗದ ಮೇಲೆ ನಮ್ಮ ಕಣ್ಣು ಹಾಯಿಸಲಿಕ್ಕೆ ಬರುತ್ತೆ ಅನ್ನೋ ನೆಲೆಯಲ್ಲಿ ಈಶ್ವರಂಚೈವ ದೃಷ್ಟ್ವಾಚ ಈದೃಶಂಚೈವ ಲಿಂಗಂಚ ದೃಷ್ಟ್ವಾ ಪಾಪೈಹಿ ಪ್ರಮುಚ್ಯತೆ ಮತ್ತು ಸುಖಂ ಸಂವರ್ಧತೆ ಪುಂಸಾಂ ಶುಕ್ಲಭಕ್ಷೆ ಯಥಾಶಿಸ್. ಎರಡು ಲಾಭವನ್ನು ಹೇಳುತ್ತಾರೆ.
ಲಿಂಗವನ್ನು ಕಾಣುವ ಮೂಲಕ, ಅಂದರೆ ಪ್ರತಿಷ್ಠೆ ಮಾಡಿದ ಪ್ರತೀಕದ ದರ್ಶನ. ಈಗ ಲಿಂಗದಲ್ಲಿ ದೇವರು ಎನ್ನುವುದು ಸತ್ಯ, ದೇವರು ಯಾರಿಗೂ ಕಾಣುವುದಿಲ್ಲ. ಕಾಣದ ಲಿಂಗಕ್ಕೆ ಕೈ ಮುಗಿದು ಏನು ಕೆಲಸ ಅಂತ ಕೇಳುತ್ತಾರೆ. ನಾವಿವತ್ತು ಅಪ್ಪಮ್ಮನ ಫೋಟೋ ಹಚ್ಚಿ ಕೈ ಮುಗಿದಿಲ್ವ? ಅವರ ಹತ್ತಿರ ಕೆಲವೆಲ್ಲ ಅವರ ಹತ್ರ ಮಾತಾಡಿ ಹೋಗ್ಲಿಕ್ಕೆ ಉಂಟು, ಒಂದು ಅರ್ಧ ಗಂಟೆ ಕಾಲು ಗಂಟೆ ಎಲ್ಲ ಹಾಗೆ ಹೀಗೆ ಅಂತ. ಅವರ ದುಡ್ಡೆಲ್ಲ ಕೊಳ್ಳೆ ಹೊಡಿತಿರ್ತಾರೆ, ಹಾಗಾಗಿ ಇಂತಿರುವ. ಆದರೂ ಅವರು ನಮಗೆ ಮಾತಾಡಿದ ಹಾಗೆ ದೇವರು ನಮ್ಮ ಹತ್ರ ಮಾತಾಡ್ತಾರೆ. ಪ್ರತೀಕವು ಉಪಾಸನೆಗೆ ಯೋಗ್ಯವೇ, ಚರ ಆಗಲಿ ಅಚರ ಆಗಲಿ. ಚಲಪ್ರತೀಕಗಳಾದರೆ ತೊಂದರೆ ಇಲ್ಲ, ದನವನ್ನು ಮುಟ್ಟಬಹುದು, ಅಶ್ವತ್ಥವನ್ನು ನೋಡಬಹುದು, ಅದೆಲ್ಲ ಸರಿ. ಅಚಲ ಪ್ರತೀಕದಲ್ಲಿ ಖಾಲಿ ಕಲ್ಲು, ಮಣ್ಣು, ಗುಂಡು, ಶಾಲಿಗ್ರಾಮ ಇದನ್ನು ಹೇಳುವಾಗ ಅದರಲ್ಲಿ ಅನೇಕ ಪವರ್ಗಳು ಇರ್ತವೆ ಎನ್ನುವುದು ಸತ್ಯ. ಆದ್ದರಿಂದ ಕ್ಷೇತ್ರದಲ್ಲಿ ನೆಲೆಗೊಂಡಿರತಕ್ಕ ಲಿಂಗವನ್ನು ಕಾಣುವುದರಿಂದಲೇ, ಖಾಲಿ ಪ್ರತೀಕದ ದರ್ಶನದಿಂದಲೇ ಅದರಲ್ಲಿ ಪ್ರತಿಷ್ಠೆ ಆಗಿರ್ತದೆ, ನ್ಯಾಸ ಆಗಿರ್ತದೆ, ಪೂಜೆ ಆಗಿರ್ತದೆ, ಜಪ ಆಗಿರ್ತದೆ, ಅಭಿಷೇಕ ಆಗಿರ್ತದೆ. ಹೀಗಾಗಿ ಅದು ಅಂಗಡಿಯಲ್ಲಿಟ್ಟ ಶೋರೂಮಿನಲ್ಲಿದ್ದ ಪ್ರತೀಕಗಳಂತೆ ಅಲ್ಲ ಅದು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಎರಡು ಲಾಭ. ಒಂದು, ನಮ್ಮಲ್ಲಿದ್ದ ಕೆಟ್ಟದು ಹೋಗ್ತದೆ, ಒಳ್ಳೆಯದು ಬರ್ತದೆ, ಪಾಪ ನಿವೃತ್ತಿ ಆಗ್ತದೆ, ಜೊತೆಯಲ್ಲಿ ಸುಖ ಸಮೃದ್ಧಿ ಆಗ್ತದೆ. ಅದನ್ನು ಸುಖವಾಗಲಿ ಎನ್ನುವ ದೃಷ್ಟಿಯಿಂದ, ತಪ್ಪು ಹೋಗಲಿ ಎನ್ನುವ ನೆಲೆಯಲ್ಲಿ ಪ್ರತೀಕಗಳ ಅಲ್ಲಿ ಯಾವುದು ಅಂತ ಆಗಲಿಲ್ಲ. ಈದೃಶಂ ಚೈವ ಲಿಂಗಂಚ, ಕಳೆದ ಬಾರಿ ಹೇಳಿದ್ದೇನೆ, ಲಿಂಗ ಅಂದರೆ ಲೀನಂಗ ಅಮಯತಿಯಿಂದ, ಎಲ್ಲವೂ ಪ್ರತೀಕಗಳನ್ನು ಲಿಂಗ ಅಂತ ಶಬ್ದದಿಂದ ಕರೀತಾರೆ, ದೇವರ ದಯೆ ಆಗುತ್ತೆ ಅಂತ. ಅದರ ನಂತರದಲ್ಲಿ ಪೂಜೆ ಮಾಡುವ ವಿಷಯದನ್ನು ಹೇಳ್ತಾರೆ. ಯೋರ್ಚಾಯಾಮ್ ಅರ್ಚಯತೆ ದೇವಿ ಪುರುಷೋ ಮಾಂ ಗಿರೇಸ್ತುತೆ ಲೋಕಂ ಲಿಂಗಾತ್ಮಕಂ ಜ್ಞಾತ್ವ ಲಿಂಗೇ ಯೋ ಅರ್ಚಯತೆ ಹಿಮಾಂ ನಮೇ ತಸ್ಮಾ ಪ್ರಿಯತರಃ ಪ್ರಿಯೋವ ವಿದ್ಯತೆ ತತಃ ಅಂತ. ವಾಸ್ತವವಾಗಿ ಇಡೀ ಲೋಕವನ್ನೇ ಲಿಂಗವನ್ನಾಗಿಸಿಕೊಳ್ಳಬೇಕು. ಲೋಕವೇ ಒಂದು ದೃಷ್ಟಿಯಿಂದ ಲಿಂಗಾಕಾರದಲ್ಲಿದೆ, ಆದ್ದರಿಂದ ಅದರಲ್ಲಿ ದೇವರನ್ನು ಕಾಣಬೇಕೆನ್ನತಕ್ಕಂಥ ಒಂದು ಭೌತವಾದ ವ್ಯಾಪ್ತವಾದ ದರ್ಶನ. ಹಾಗಾಗಿ ಪ್ರತಿಯೊಂದು ಲಿಂಗ ಅಂತ ಅರ್ಥ. ಈಗ ವ್ಯಕ್ತಿಯು, ವಸ್ತುವು ಅದು ಲಿಂಗವಾಗಿದೆ ಅಂತ, ಅದರಲ್ಲಿ ಒಂದು ರೀತಿಯಾದ ಶಕ್ತಿ ಪ್ರವಹಿಸುತ್ತಾ ಇರ್ತದೆ ಅಂತ. ಒಬ್ಬ ಚಿಂತನೆಯ ಮೇಲಕ್ಕೆ ಅದರ ಮೇಲಿನ ಶಕ್ತಿ ಉದ್ಬೋಧ ಆಗ್ತದೆ, ಸ್ಫೋಟಗೊಳ್ಳುತ್ತದೆ. ಇದು ಮನುಷ್ಯನ ಸಹಜವಾದ ವ್ಯವಸ್ಥೆ. ಅದು ಮುಟ್ಟುವುದರಿಂದ ಹೇಗೆ ವ್ಯಕ್ತಿಯಲ್ಲಿ ಬದಲಾವಣೆಯನ್ನು ನಾವು ನೋಡ್ತೇವೆಯೋ, ಸ್ಪರ್ಶ ಅಂತಾರೆ, ಇವತ್ತು ರೇಖಿ ಅಂತಾರೆ ಬೇಕಾದರೆ ಕೆಲವೊಮ್ಮೆ, ಹಾಗೆ ಟಚೀಲ್ ಅಂತ ಕರೀತಾರೆ. ಇವೆಲ್ಲ ಮುಟ್ಟುವುದರ ಹಾಗೆ ದೃಷ್ಟಿಪಾತ ಅಂತ ಒಂದಿದೆ ದೀಕ್ಷೆ ವಿಧಾನದಲ್ಲಿ, ನೋಡುವುದು ಅಂತಲೇ ಇರ್ತದೆ. ಅದರಿಂದ ವಸ್ತುಗಳು ತನ್ನಷ್ಟಕ್ಕೆ ಭೌತ ಕೇವಲ ಅಲ್ಲದೆ ಅದರಲ್ಲಿ ಒಂದು ಅತೀಂದ್ರಿಯವಾದ ಶಕ್ತಿ, ದೈವಿಕವಾದ ಫೋರ್ಸ್ ಇರಲಿಕ್ಕೆ ಹೋಗಿ ನಾವು ಇಡೀ ಜಗತ್ತನ್ನೇ ಲಿಂಗವನ್ನಾಗಿಸಿಕೊಳ್ಳಬೇಕು. ಅದು ಹೋದಾಗ ನಾವು ಇತರರ ತತ್ವಕ್ಕೆ ಹೋಗ್ತೇವೆ, ವಚನ ಸಾಹಿತ್ಯದೆಡೆಗೆಲ್ಲ ಹೋಗ್ತೇವೆ. ನೋಡಿಕೊಳ್ಳಿಕ್ಕೆ ಹೋದರೆ ಎಲ್ಲ ಜಂಗಮಗಳೆಲ್ಲ ವ್ಯಕ್ತಿಗಳು ನಿಜವಾಗಿ ನಮಗೆ ಶರಣರು ಅಂತ ಹೇಳಿಕೊಂಡಾಗೆ ಅದನ್ನು ಈ ಗೆರೆಗಳು ಎಷ್ಟು ಸುಂದರವಾಗಿ ನಮ್ಮ ಮುಂದೆ ಚಿಂತನೆಯನ್ನು ತಂದಿದೆ. ಮುಂದೆ ಇಡೀ ದೇಶದಲ್ಲಿರುವ ಜ್ಯೋತಿರ್ಲಿಂಗಗಳು, ಅದರಲ್ಲಿಯೂ ಪ್ರಧಾನವಾಗಿ ಬಾರಿನಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ಹಾಕ್ತಾ ಇದ್ದಾರೆ. ಆದ್ದರಿಂದ ಬಾರಿನಲ್ಲಿ ಬೇರೆ ಒಂದು ಶ್ಲೋಕ ಆಗಿದ್ದೇನೆ, ಎಷ್ಟು ಇದೆ ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ತೋರಿಸಿಕೊಟ್ಟಿದ್ದೇನೆ. ಒಟ್ಟಾರೆ 13 ಶತಾಗ್ನಿ ಅಂತ 113 ಸ್ಥಾನಗಳಿವೆ ವಾಸ್ತವವಾಗಿ ನೋಡಿಕೊಳ್ಳಿಕ್ಕೆ ನಮಗೆ. ಅದರಲ್ಲಿ ಪ್ರಧಾನವಾದದ್ದು 12. ಸೌರಾಷ್ಟ್ರದಲ್ಲಿ ಸೋಮನಾಥ, ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ, ಉಜ್ಜಯಿನಿಯಲ್ಲಿ ಮಹಾಕಾಲ, ಓಂಕಾರ ರೂಪ ಭಗವಂತ ಪರಮೇಶ್ವರನು, ಕೇದಾರದಲ್ಲಿ ಹಿಮೋತ್ಪೃಷ್ಟದಲ್ಲಿ ಕೇದಾರವೇ ಲಿಂಗ, ಆನಂತರ ಭೀಮಶಂಕರ ಡಾಕಿನಿಯಲ್ಲಿ, ವಾರಾಣಸಿಯಲ್ಲಿ ವಿಶ್ವೇಶ್ವರ, ತ್ರ್ಯಂಬಕ ಗೌತಮಿ ತಟದಲ್ಲಿ, ವೈದ್ಯನಾಥ ಚಿತಾಭೂಮಿಯಲ್ಲಿ, ನಾಗೇಶ ದಾರುಕಾವನದಲ್ಲಿ, ಸೇತುಬಂಧದಲ್ಲಿ ರಾಮೇಶ್ವರ, ಆನಂತರ ಗುಕ್ಕೇಶ ಶಿವಾಲಯದಲ್ಲಿದ್ದಾನೆ. ಇದು ಪ್ರಧಾನವಾಗಿ 12. ದ್ವಾದಶೈತಾನಿ ನಾಮಾನಿ ಪ್ರಾತರುತ್ಥಾಯ ಪಡೆ ಸಪ್ತಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ ಅಂತ ವಾಸ್ತವವಾಗಿ 12 ಬೆಳಿಗ್ಗೆದ್ದು ಚಿಂತನೆ ಮಾಡಿ ಅಂತಾರೆ. ಈಗ ಅವರು ಬಾರಿನಲ್ಲಿ ಕೊಟ್ಟರೆ, ಈಗ ನಾನು ಹಾಗೆ ಇಲ್ಲದ ಶ್ಲೋಕ ಇಲ್ಲಿ ಬಂದಿದೆ, 13 ಶತಸ್ಥಾನಾನಿ ಪರಮೇಶಿತು. ಒಟ್ಟು 113 ಸ್ಥಾನಗಳು ಇವೆ. ಪ್ರಾತಃ ಕಾಲೇ ಪೂಜಾ ಅಂತೆ ಸ್ಮರ್ತವ್ಯಾನಿ ಮನೀಷಿಭಿ. ನಿಮ್ಮ ಪೂಜೆಯ ನಂತರದಲ್ಲಿ ಅವರನ್ನೆಲ್ಲ ಯೋಚನೆ ಮಾಡಿದರೆ ಸಮರೈಸಿಂಗ್ ಅಂತ ಅರ್ಥ, ಮರ್ಜಿಂಗ್ ಅಂತ ಅರ್ಥ. ನಾವು ಉಪಾಸನೆ ಮಾಡತಕ್ಕ ಲಿಂಗದಲ್ಲಿ ಇದರ ಎಲ್ಲ ಕ್ಷೇತ್ರಗಳ ದೇವರನ್ನು ಯೋಚನೆ ಮಾಡುವುದು, ಇದು ವಿಶೇಷ. ಹಾಗಾಗಿ ಅಷ್ಟು ಸ್ಥಾನಗಳು ಅಲ್ಲಿ ನಿಂತಿವೆ. ಇವುಗಳನ್ನು ಯೋಚನೆ ಮಾಡುವುದರಿಂದ, ಕಾಣಿಕೊಳ್ಳುವುದರಿಂದ ಕರ್ಮಕ್ಷಯೋ ಭವೇತ್ತತ್ಯ ಯಸಿ ತುಷ್ಟೋ ಮಹೇಶ್ವರ ಅಂತೇಳಿ ನೀವು ಮಾಡಿರತಕ್ಕಂಥ ಕರ್ಮವನ್ನೆಲ್ಲ ಕಳೆದುಕೊಳ್ಳಿಕ್ಕೆ ಆಗ್ತದೆ ಅಂತಾರೆ. ನೋಡಬೇಕಾದ ವಿಷಯ ತೇಷಾಂ ದರ್ಶನಾತ್. ಯಾರೆಲ್ಲ ಹೋಗ್ತಾರೆ ಅಂತ ಯೋಚನೆ ಮಾಡ್ತಾರೆ. ನಾನು ಅದರ ಕ್ಲಿಪ್ಪನ್ನೆಲ್ಲ ಹಾಕಲಿಲ್ಲ.
ವಾಸ್ತವವಾಗಿ ತುಂಬ ಕೆಲಸ ಮಾಡಲಿಕ್ಕಿರ್ತದೆ ಅದರಲ್ಲಿ. ಸೌರಾಷ್ಟ್ರದ ಸೋಮನಾಥನನ್ನು ಹಾಕಲಿಕ್ಕೆ ಬರ್ತದೆ. ಆಯಾ ಪ್ರದೇಶದ ನಾನು ನೋಡಿದ್ದೇನೆ, ಇಲ್ಲಿ ಹಾಕಲಿಲ್ಲ ಅಷ್ಟೇ ಅಂತ. ನಾನು ನೋಡಿದ್ದೆ ಅಂದರೆ ಹೋಗಿ ನೋಡಿದ್ದಲ್ಲ, ಹೀಗೆ ಇಂಟರ್ನೆಟ್ಟಲ್ಲಿ ಹುಡುಕಿ ನೋಡಿದ್ದೇನೆ ಆ ಪ್ರದೇಶಗಳನ್ನೆಲ್ಲ. ಅದೆಲ್ಲ ಮಾಡುವುದು ಬಹಳ ಚಂದ ಕೆಲಸ ಮಾಡುವುದಾದರೆ. ಯಾಕೆಂದರೆ ಯತೇಶಾಂ ದರ್ಶನಾದೇವ ಅಂತಾರೆ ಅವರು. ಇದನ್ನು ನೋಡುವುದರಲ್ಲೇ ಭಾಳ ಚೆನ್ನಾಗಿದೆ ಅಂತ. ಹಿಂದಿನವರು ಆ ಸ್ಥಾನವನ್ನು, ಅಲ್ಲಿರತಕ್ಕಂಥ ವೈಬ್ರೇಷನ್, ವಿಶೇಷವಾದ ಕಂಪಶಕ್ತಿಯನ್ನು, ಅಷ್ಟೇ ಅಲ್ಲದೆ ಒಂದು ಸಹಜವಾದ ಮಾತು ಕೇಳಿದರೆ ರಾಮೇಶ್ವರದ ಇಂದ, ರಾಮೇಶ್ವರ ಇರುವುದು ನಮಗೊತ್ತು ಎಷ್ಟು ಕೆಳಗೆ ಅಂತ, ದಕ್ಷಿಣದಲ್ಲಿ, ಉತ್ತರದ ಕೇದಾರದವರೆಗೆ 1 ಡಿಗ್ರಿ ನೋಡಿಕೊಂಡ್ರೆ ಸಮಾನವಾದ ರೇಖಾಂಶದಲ್ಲಿ ರೇಖೆಯಲ್ಲಿ ಬರ್ತದೆ. ಅದು ಗಮನಿಸಬೇಕಾದ ವಿಷಯ ಇದು. ನಡುವೆ ಎಲ್ಲ ಹೋಗ್ತಾ ಅಂದರೆ ಹಿಂದಿನವರಿಗೆ ಮ್ಯಾಪ್ ಇಲ್ಲ, ಸ್ಕೆಚ್ ಇಲ್ಲ. ಆದರೆ ಅವರು ಆ ಕೋನವನ್ನು, ದಿಕ್ಕನ್ನು ಗಮನಿಸಿಕೊಂಡು, ಅಯಸ್ಕಾಂತದಿಂದ ದಿಕ್ಕೇನು ಸಮಸ್ಯೆ ಆಗುವುದಿಲ್ಲ, ಅದನ್ನು ಅಷ್ಟು ಕರಾರುವಾಗಿ. ಇವತ್ತು ನಾವು ಗೆರೆ ಎಳಿಬೋದು, ಇವತ್ತು ನಮಗೆ ಡ್ರೋನ್ ಫೆಸಿಲಿಟಿ ಇದೆ, ಉಪಗ್ರಹ ಸ್ಯಾಟಲೈಟ್ಸ್ಗಳಿವೆ. ಈ ಪ್ಲೇಸಸ್ ಯಾವ ನಮೂನೆಯಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಎನ್ನುವುದನ್ನೊಂದು ಕರಾರುವಾಕ್ಕಾಗಿ ಡಿಗ್ರಿಯಲ್ಲಿ ಗುರುತಿಸಲಿಕ್ಕೆ ಆಗ್ತದೆ. ಹಾಗಾದರೆ ಅವರು ಯಾವುದೋ ಒಂದು ಅಧಿಕೃತವಾಗಿರತಕ್ಕಂಥ ಅಂತಃಶಕ್ತಿಯ ಒಂದು ಸೋರ್ಸಿನನ್ನು ನೋಡಿಕೊಂಡು ಆ ಲಿಂಗಗಳನ್ನೆಲ್ಲ ಇಟ್ಟಿದ್ದಾರೆ. ಅದು ಎಷ್ಟೇ ಬೇಕಾದರೆ ಮೋಹನಾರ್ಥವೇ ಆಗಿರಲಿ, ಆದರೆ ಜನಕ್ಕೆ ಅಲ್ಲಿರತಕ್ಕಂಥ ಶಕ್ತಿಯನ್ನು ಕೇಂದ್ರೀಕರಿಸುವ ಒಂದು ವ್ಯಾಪಾರ ನಡೆದಿತ್ತು ಎನ್ನುವುದನ್ನು ಖಂಡಿತವಾಗಿ ಹೇಳಲಿಕ್ಕೆ ಬರ್ತದೆ. ನೆಕ್ಸ್ಟ್, ಇದು ಪಟ್ಟಿ. ಯಾವ ಪ್ರಕಾರದಲ್ಲಿ ಲಿಂಗವನ್ನು ರಚನೆ ಮಾಡಬಹುದು, ಪೂಜಿಸಿದರೆ ಏನು ಫಲ ಬರ್ತದೆ ಅಂತ. ಗಂಧಲಿಂಗ ಅಂತ ಒಂದು ಹೆಸರು. ಅದು ಎಷ್ಟರ ರೀತಿಯಲ್ಲಿ ತಯಾರು ಮಾಡಲಿಕ್ಕೆ ಅಂದರೆ 2:3:4 ರೇಷಿಯೋ. ಕಸ್ತೂರಿ, ಕುಂಕುಮ, ಚಂದನ ಇದನ್ನು ಬೆರೆಸಿ ಮಾಡಿದ ಒಂದು ಲಿಂಗಕ್ಕೆ ಗಂಧಲಿಂಗ ಅಂತ ಹೆಸರು. ಅದರಿಂದ ನಮಗೆ ಶಿವ ಸಾಯುಜ್ಯ ಪ್ರಾಪ್ತಿಯಾಗ್ತದೆ ಅಂತ ಅವರು ಕೊಟ್ಟಿದ್ದಾರೆ. ಕಳೆದ ಬಾರಿ ಒಂದು 2-3 ಲಿಂಗಗಳ ಬಗ್ಗೆ ಮಾತ್ರ ಹೇಳಿದ್ದೇನೆ, ಮುಂದೆ ಹೇಳುತ್ತೇನೆ ಉಳಿದ ಲಿಂಗಗಳ ಬಗ್ಗೆ ಅಂತ, ಪಟ್ಟಿ ಮಾಡಿ ತರ್ತೇನೆ ಅಂತ. ಹಾಗಾಗಿ ಶ್ಲೋಕಗಳನ್ನೆಲ್ಲ ಹಾಕದೆ ಕೇವಲ ಪಟ್ಟಿ ಮಾಡಿಕೊಟ್ಟು ನಿಮಗೆ ಯಾವುದು ಇಷ್ಟ ಆಗ್ಬೋದು ಅಂತ ನೋಡಿಕೊಂಡು ನಿಮ್ಮ ಇಷ್ಟಕ್ಕೆ ಅನುಗುಣವಾದ ಲಿಂಗವನ್ನು ತಯಾರಿಸಲಿಕ್ಕೆ ಬರ್ತದೆ. ಪುಷ್ಪಲಿಂಗ ಅಂತ, ಪುಷ್ಪಗಳದ್ದೇ ಲಿಂಗಾಕಾರ ಮಾಡುವಂಥದ್ದು. ಅದರಲ್ಲಿ ಬೇರೆ ಬೇರೆ ದ್ರೋಣ ಪುಷ್ಪಗಳ ಕಥೆ ಇದೆ, ಬಂದೂಕ ಪುಷ್ಪಗಳಿವೆ, ಜಾಜಿ ಪುಷ್ಪಗಳಿವೆ. ಹೀಗೆ ಬೇರೆ ಬೇರೆ ಪುಷ್ಪಗಳಿಂದ ಮಾಡಿದ ಬೇರೆ ಬೇರೆ ವಿಶೇಷವಾದ ಫಲಕರ್ತನಗಳಿವೆ. ಆದರೆ ಒಟ್ಟಾರೆ ಒಂದು ಪುಷ್ಪಗಳದ್ದೇ ಲಿಂಗ ಮಾಡಿದರೆ ನೆಲಕ್ಕೆ ಒಡೆತನ ಸಿಗ್ತದೆ ಅವನಿಗೆ ಅಂತಾರೆ, ರಾಜನಾಗಲಿಕ್ಕೆ ಅಂತ. ಹಾಗೆ ರಜಸ್ಸು, ಮಳಲ ಲಿಂಗ, ಹೊಯ್ಗೆಯಿಂದ ಮಾಡಿದರೆ ಅದು ವಿದ್ಯಾಧರ ಪದವಿಯನ್ನು ಅವನು ಪಡೀತಾನೆ. ಹಾಗೆ ವಂಶಾಂಕುರ ಲಿಂಗದಿಂದ ವಂಶಕರ, ಅದು ಪುತ್ರಜೀವ ವೃಕ್ಷದಿಂದ ಮಾಡತಕ್ಕಂಥ ಒಂದು ಕ್ರಮ, ಅದರಿಂದ ಮಕ್ಕಳನ್ನು ಪಡೀಲಿಕ್ಕೆ ಬರುತ್ತೆ ಅಂತಾರೆ ಆ ಲಿಂಗ ಪೂಜೆ. ಸಿತಾಖಂಡ, ಅದು ಆರೋಗ್ಯ ಲಾಭವನ್ನು ಆಗ್ತದೆ. ನಾನು ಕೆಲವೆಲ್ಲ DDP ಮಾಡಿಸುವುದು ಕೆಲವೊಮ್ಮೆ ಕೂತು, ಹಾಗಾಗಿ ಅವರು ಗಮ್ಮತ್ತಿರುತ್ತೆ. ಅದು ಅಲ್ಲಿ ಬಾಲ ಒಂದು ದೀರ್ಘ ಬಿಟ್ಟು ಹೋಗಿದೆ ಅಂತ ಕೊಟ್ಟುಬಿಟ್ಟಿದ್ದಾರೆ ಅವರು. ಸೀತಾಖಂಡ ಅಂತ ಮಾಡಿದ್ದು ನಾನು ಮತ್ತೆ ಓದು, ಸೀತಾಖಂಡ ಅಲ್ಲ ಮಾರಿ, ಅದು ಸೀತಾಖಂಡ. ಹಾಗೆ ಸರಿ ಅಂದು ಅಂದರೆ ಸೀತೆಯದ್ದು ತುಂಡಲ್ಲ ಅದು ಮಾಡಿದ್ದು. ಸೀತಾ ಅಂದರೆ ಕಲಸಕ್ಕರೆಗೆ ಹೆಸರು. ಸಕ್ಕರೆ ತುಂಡಿನಿಂದ ಮಾಡಿದರೆ ಸಕ್ಕರೆ ಗೊಂಬೆಯನ್ನು ಮಾಡಿದ ಲಿಂಗಕ್ಕೆ ಅಂತ ಅರ್ಥ. ಅದೇ ಜನಕ್ಕೆ ಗೊತ್ತಿರುವುದಿಲ್ಲ ಏನು ಅಂತ. ಸಂಸ್ಕೃತ ನಾನಾಗಿ ಹೇಳಿದ್ದಲ್ಲಿ ಎಲ್ಲಿಯೋ ಇರುತ್ತೆ, ನಾವು ಎಲ್ಲೇ ಇದ್ದಿರ್ತೇವೆ. ಹಾಗಾಗಿ ಕೊನೆಗೆ ತಿನ್ನಲಿಕ್ಕೂ ಆಗುತ್ತೆ. ಹೌದು, ನಾನು ಹುಡುಗಿ ಹೇಳ್ತಾ ಇದ್ದಾಳು, ಅದು ಸಕ್ಕರೆ ಗೊಂಬೆ ಮಾಡಿದ್ರೆ ಬಿನಿ ಲಿಂಗ, ಮತ್ತು ಕೊನೆಗೆ ಅದನ್ನು ನೀರಿನಲ್ಲಿ ಬಿಡುವುದು ಅಂದರೆ ಬಾಯಲ್ಲಿ ನೀರಲ್ಲಿ ಬಿಡುವುದು ಅಂತ ಅರ್ಥ. ಸೀತಾಖಂಡಲ್ಲ, ಸೀತಾಖಂಡದಿಂದ ಆರೋಗ್ಯ ಲಾಭ ಆಗ್ತದೆ. ಮತ್ತು ತಿಲಪಿಷ್ಟದಿಂದ, ಎಳ್ಳಿನ ಹಿಟ್ಟಿನಿಂದ ಮಾಡಿದ ಲಿಂಗ, ಅದು ನಮ್ಮ ಮನೋರಥವನ್ನು ನಡೆಸಿಕೊಡ್ತದೆ. ಭಸ್ಮದಲ್ಲಿ ಮಾಡಿದ್ದು, ಭಸ್ಮ ಅಂದರೆ ಗೋಮಯದ ಭಸ್ಮ, ಅದು ದನದ ಸೆಗಣಿಯಲ್ಲಿ ಮಾಡಿದ ಭಸ್ಮ, ಅದರಲ್ಲಿ ಸರ್ವ ಫಲಪ್ರದ. ಮತ್ತು ಗೋಶಕೃತ ಲಿಂಗ, ದನದ ಸೆಗಣಿಯಲ್ಲೇ ಮಾಡಿದ್ದು, ಅದು ಕಪಿಲ ದನದ್ದಾಗಬೇಕು, ಅದರಲ್ಲಿ ಐಶ್ವರ್ಯ ಬರ್ತದೆ. ಕೇಶಲಿಂಗ, ಅದು ವಿಚಿತ್ರ, ಇದೆಲ್ಲ ಕೆಲವೆಲ್ಲ ಷಟ್ಕರ್ಮಗಳೆಡೆಗೆ ಹೋಗ್ತದೆ, ಅಂಥದ್ದು ಲಿಂಗಗಳಲ್ಲಿ ಮಾಡಲಿಕ್ಕೆ ಬರ್ತದೆ. ಹಾಗಾಗಿ ಕೂದಲಿನಿಂದಲೇ ತಯಾರು ಮಾಡಿಸುವಂತಹ ಒಂದು ಲಿಂಗ, ಅದರಲ್ಲಿ ಶತ್ರುನಾಶ ಇದೆ. ಮತ್ತು ದ್ರುಮಲಿಂಗ, ದ್ರುಮ ಅಂದರೆ ಮರ. ಇಲ್ಲಿ ಅದರ ಬಗ್ಗೆ ನಾನೊಂದು ಕ್ವಶನ್ ಆಗಿಬಿಟ್ಟಿದ್ದೇನೆ. ಅದು ನನಗೆ ಪಾಯಿಂಟಲ್ಲಿ ಸಿಕ್ಕಿದ್ದು ದಾರಿದ್ರ್ಯ ಕರ ಅಂತಲೇ ಸಿಕ್ಕಿದೆ. ಹರ ಅಂತ ನಾನು ಹುಡುಕಿದೆ, ಸಿಗಲಿಲ್ಲ. ಬಡತನ ತೆಗೀತದ, ಬಡತನ ಕೊಡ್ತದ ಅಂತ ಪ್ರಶ್ನೆ. ಅದರಿಂದ ಮರದ ಲಿಂಗವನ್ನು ಪೂಜೆ ಮಾಡಬಾರ್ದು ಅಂತ ಅವರು ಹೇಳಿದಾಗೆ ಕಾಣ್ತದೆ. ಇಷ್ಟರಲ್ಲಿ ಯಾವುದನ್ನು ಹೇಳಲಿಲ್ಲ ಆಗಬಾರ್ದು ಅಂತ. ಆಗಬಾರದ ಒಂದೇ ಒಂದು ಮಾತು ಸಿಕ್ಕಿದ್ದು ನನಗೆ, ಮರದ ಲಿಂಗ.
ಆದ್ದರಿಂದ ಮರದಿಂದ ಎಲ್ಲಿಯೂ ಇವತ್ತು ನಾವು ಲಿಂಗವನ್ನು ಮಾಡಿದ್ದು ಕಾಣುವುದೂ ಇಲ್ಲ ಎಲ್ಲಿ ಸಹ. ಅದು ಗಮನಿಸಬೇಕಾದ ವಿಷಯ. ಎಲ್ಲ ಕಡೆ ಎಲ್ಲ ಬಗೆಯ ಲಿಂಗಗಳನ್ನು ಕಂಡರೂ ಮರದ್ದು ಇಲ್ಲ. ಮರದ ಬೇರೆಲ್ಲ ಗೊಂಬೆಗಳು ಮಾಡ್ತಾರೆ, ಮರದ ಲಿಂಗ ಮಾಡಿ ಪೂಜೆ ಮಾಡೋದು, ಪ್ರತಿಷ್ಠೆ ಮಾಡೋದು, ವೀರಭದ್ರ ಎಲ್ಲ ಇದೆ. ಆದರೆ ಲಿಂಗ ಮರದ್ದು ಅಂತ ಮಾಡಿಕೊಂಡದ್ದು ಕಾಣುವುದು ಇಲ್ಲ ಆಗಿದೆ. ಮಾಡಲಿಕ್ಕೆ ಸುಲಭ ಇದೆ ಅದು. ಆದ್ದರಿಂದ ಅವರು ಹೇಳಿದ್ದು ದಾರಿದ್ರ್ಯ ಕರ ಎನ್ನುವುದು ಸತ್ಯ ಆಗಿರ್ಬೋದು, ಬಡತನ ಬರ್ತದೆ ಅಂತ. ಹಾಗಾಗಿ ಅದನ್ನು ಪೂಜೆ ಮಾಡಲಿಕ್ಕಿಲ್ಲ. ನನಗೆ ಪೂಜೆ ಮಾಡಲಿಕ್ಕೆ ಇಲ್ಲದ ಲಿಂಗ ಸಿಕ್ಕಿದ್ದು ಒಂದೇ. ನಾನು ಗಮನಿಸ್ತೇನೆ ಇನ್ನ ಮೇಲೆ ಅದು ನೋಡ್ತಾ, ಅದು ದಾರಿದ್ರ್ಯ ಹರ ಆದರೆ ಒಳ್ಳೆಯದೇ, ಶ್ರೀಮಂತಿಗೆಯನ್ನು ಕೊಡ್ತದೆ ಅಂತಾದರೆ ಒಂದು ಪಾಯಿಂಟ್ ಆಯಿತು. ಆದರೆ ಇಷ್ಟರಲ್ಲಿ ಅರ್ಥ ಆಗಲಿಲ್ಲ ಅದು. ಅದ್ರ ಒಂದು ಮಾತಿದೆ, ಮಣೆ ಉಂಟಲ್ಲ, ನಾನು ಹೇಳ್ಬೋದು, ಬೈಯುತ್ತೀರಿ ನನಗೆ ಗೊತ್ತಿರುತ್ತೆ. ಎಲ್ಲರೂ ಕೂತ್ಕೊಳ್ಳೋದು ಮಣೆಯಲ್ಲಿ ಅಲ್ವ. ಮಣೆ ಅಂದರೆ ಯಾವುದು? ಆಸನ. ಅದು ಮರದ್ದೇ ಅಲ್ವ, ಮಣೆಯನ್ನು ಮರಕ್ಕೆ ಕರೆಯಿತು. ಲೋಹದ್ದೆಲ್ಲ ಮಣೆ ಹಾಕೋದು ಭಾಳ ಕಡಿಮೆ, ಅದಕ್ಕೇನು ಲೋಹ ಹೊಡಿತಾರಷ್ಟೆ. ನಿಜವಾಗಿ ಆಸನ ಯಾವುದು ಇರಬೇಕು ಅಂದರೆ ಕೃಷ್ಣ ಹೇಳಿದ್ದು ಚೇಲಾಜಿನ ಕುಶೋತ್ತರಂ ಅಂತ. ನಾವು ಆಸನಕ್ಕೆ ಉಪಯೋಗಿಸಬೇಕಾದ್ದು ಅಜಿನ, ಚರ್ಮ ಜಿಂಕೆಯದ್ದು, ಮತ್ತು ಬಟ್ಟೆ, ಮತ್ತು ದರ್ಬೆ. ಅದು ಮೂರು ಅಂತ ಕೃಷ್ಣನ ವಾಕ್ಯ. ಚೇಲ ಅಜಿನ ಕುಶೋತ್ತರಂ ಅಂತ ಹೇಳಿ ಅಡಿಯಲ್ಲಿ ಹಾಸಿಕೊಂಡು ಚರ್ಮವನ್ನು, ಅದರ ಮೇಲೆ ಬಟ್ಟೆಯನ್ನು ಹಾಕಿ, ಅದರ ಮೇಲೆ ದರ್ಬೆಯನ್ನು ಹಾಕಿ ಕೂತ್ಕೊಳ್ಬೇಕು. ಮಿನಿಮಮ್ 3 ಎಸಳಾದರೂ ದರ್ಬೆ ಹಾಕಿ ಕೂತ್ಕೊಳ್ಬೇಕು ಅಂತ ಕ್ರಮ. ನಾನು ಆಸನದ ವಿಷಯದಲ್ಲಿ ಬರೆದಿದ್ದೇನೆ, ಅದು ವಿಷಯ ಇಲ್ಲ ಹೇಗೆ ಯಾಕೆ ಅಂತ. ಅದಕ್ಕೆ ಕೃಷ್ಣ ಹೇಳಿದ್ದಕ್ಕೂ ಹೀಗೆ ಅರ್ಥ ಹೇಳುವುದಕ್ಕೆ ಪ್ರಥಮಂ ಅಜಿನಂ ಸೃಷ್ಟ ಅಂತ ಹೇಳಿಕೊಂಡು ಮಾತಾಡಿದ್ದನ್ನು ಕೊಟ್ಟಿದ್ದೇನೆ, ಪ್ರಮಾಣಾಂತರ ವಿಷಯ. ಹಾಗೆ ದೌರ್ಭಾಗ್ಯಂ ದಾರುಕಾಸನೆ ಅಂತ ಮರದ ಮಣೆ ಹಾಕಿಕೊಂಡು ಜಪ ಪೂಜೆ ಹೋಮ ಅವನ ಪುನಸ್ಕಾರ ಅನುಷ್ಠಾನ ಮಾಡಿದರೆ ಅವನಿಗೆ ಬಡತನ ಬರ್ತದೆ ಅಂತಲೇ ಗೆರೆ ಉಂಟಲ್ಲಿ. ಇದಕ್ಕೆ ಪ್ಯಾರಲರ್ ಆಗಿ ಹೇಳಿದ್ದು ನಾನು, ದೌರ್ಭಾಗ್ಯಂ ದಾರುಕಾಸನೆ. ಇದು ತಪ್ಪಿಸಿ ನನಗೆ ಎಲ್ಲಿಯೂ ಸಿಕ್ಕಲಿಲ್ಲ. ಆಸನದ ಬಗ್ಗೆ ಹೇಳುತ್ತಾ ಮರದ ಆಸನವನ್ನು ಹಾಕ್ಕೊಂಡ್ರೆ ಲಾಭ ಆಗ್ತದೆ ಹೇಳತಕ್ಕ ಒಂದು ವಾಕ್ಯಗಳು ನನಗೆ ಸಿಗಲಿಲ್ಲ. ಅದ್ರ ಬಗ್ಗೆ ನಾನು ಕಣ್ಣೋಡಿಸಿದ್ದೇನೆ. ಹೀಗಾಗಿ ಇವತ್ತು ಮಾತ್ರ ಸರ್ವತ್ರ ಎಲ್ಲೆಡೆಯೂ ಮಣೆ ಹಾಕ್ಕೊಳ್ಳೋದು. ಒಂದು ಲಾಭ ಏನು ಕೇಳಿದರೆ ಕರೆಂಟ್ ಅದರಲ್ಲಿ ಪಾಸ್ ಆಗುವುದಿಲ್ಲ ಅಂತ, ಅದೊಂದು ಲಾಭ ಸರಿ. ಅದರ ಮೇಲೆ ಕೂತಿದ್ರೆ ಅದು ವಸ್ತ್ರಾಜೀನದಲ್ಲಿಯೂ ಹಾಗೆ, ಏನು ಕರೆಂಟ್ ಪಾಸ್ ಆಗುವುದಿಲ್ಲ, ಅದು ಸಮಸ್ಯೆ ಇಲ್ಲ ಅದರಲ್ಲಿ. ಆದರೆ ಇವತ್ತು ಮರದ ಮೇಲೆ ಕೂತಿಲ್ಲ ಹೇಳಲಿಕ್ಕೋಸ್ಕರ ಅದರ ಮೇಲೆ ಬೆಳ್ಳಿಯ ಒಂದು 4 ಹೂ ಹಾಕಿ ತೇಪೆ ಕಾರ್ಯ ಮಾಡ್ತಾರೆ. ಅದನ್ನು ಹೇಳಲಿಲ್ಲ ಅವರು. ಅದರಿಂದ ಲಾಭ ಆಗ್ತದೆ ಅಂತ ನಾನೇನು ಹೇಳುವುದಿಲ್ಲ. ಆದರೆ ಈಗ ಸರ್ವತ್ರ ಅನ್ವಯ ಆಗಿರತಕ್ಕಂಥ ಮರದ ಮಣೆಗೆ ಶಾಸ್ತ್ರದಲ್ಲಿ ಬ್ಯಾನ್, ನಿಷೇಧ ಕೊಟ್ಟಿದ್ದಾರೆ. ಮತ್ತು ನೀವೇನು ಬೇಕಾದ್ರೆ ಚಿಂತನೆ ಮಾಡಿಕೊಂಡು ಅದನ್ನು ಮುಂದುವರಿಸಿ, ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳುವ ಕ್ರಮ ನಾವು ಹೇಳುತ್ತೇವೆ. ಮತ್ತು ಇದು ಮರದ ಕುರ್ಚಿ ಸರಿಯಾಗಿ ಹೇಳಿದರೆ, ಮರದ ಕುರ್ಚಿ ಆಸನದ ಲೆಕ್ಕಾಚಾರದಲ್ಲಿ ತಪ್ಪು, ಅದರ ಮೇಲೆ ನಾವು ಬಟ್ಟೆ ಹಾಕ್ಕೊಳ್ಬೇಕು ಮತ್ತೆ ಬೇಕಾದರೆ, ವಾಸ್ತವವಾಗಿ ನೋಡಲಿಕ್ಕೆ ಹೋದರೆ. ಆದ್ದರಿಂದ ದಾರಿದ್ರ್ಯ ಕರ ಎನ್ನುವುದು ಈ ಪಾಯಿಂಟಲ್ಲಿ ಲಿಂಗದಲ್ಲಿ ಹೌದು ಎನ್ನುವುದನ್ನು ಒಪ್ಪಬಹುದು. ಮರದ ಲಿಂಗ ಪೂಜನೀಯ ಅಲ್ಲ ಅಂತ. ಇನ್ನು ಪ್ರತಿಮೆಯ ಬಗ್ಗೆಯೂ ಒಂದು ಮಾತಿದೆ, ಶಯಾನಾನ್ ನಾರ್ಚಯೇದ್ಗೇಹೆ ನಚ ಮೃದ್ ದಾರುಜಾಂತತ ಅಂತ. ಮನೆಯಲ್ಲಿ ಮಲಗಿದ ಪ್ರತಿಮೆಯನ್ನು ಪೂಜೆ ಮಾಡಬಾರ್ದು, ಪೂಜೆಗೆ ಮಲಗಿದ ಪ್ರತಿಮೆ ಬರಬಾರ್ದು ನಮಗೆ ಪೂಜೆಗೆ ಮನೆಯಲ್ಲಿ. ಹಾಗೆಯೇ ಮಣ್ಣಿನ ಮತ್ತು ಮರದ ಪ್ರತಿಮೆಯೂ ಆಗುವುದಿಲ್ಲ. ನಚಮೃತ್ ದಾರುಜಾಂತತ, ಮರದ ಪ್ರತಿಮೆ ಪೂಜನೀಯ ಅಲ್ಲ ಅಂತ ಹೇಳಿದ್ರಿಂದ ಇಲ್ಲಿ ಕೊಟ್ಟದ್ದು ಸಮ. ದಾರಿದ್ರ್ಯ ಕರ ಎನ್ನುವುದು ಸತ್ಯ, ಮರದ ಲಿಂಗವನ್ನು ಪೂಜೆ ಮಾಡಲಿಕ್ಕಿಲ್ಲ ಎನ್ನುವುದು ನಿಜವಾಗಿ ಪ್ಯಾರಲರಾದ ಒಂದು ಚಿಂತನೆಯಿಂದ ಅದನ್ನು ಗ್ಯಾರಂಟಿ ಮಾಡಲಿಕ್ಕೆ ಬರುತ್ತೆ. ಎನಿಯವು ಮುತ್ತೆ ಲವಣಲಿಂಗ ಉಪ್ಪಿನದ್ದು, ಅದು ಉಪ್ಪು ಸಹ ಹರತಾಲ ಮತ್ತು ತ್ರಿಕಟುಕ ಸೇರಿ ಮಾಡಿದ ಉಪ್ಪದು, ಅದು ವಶೀಕರಣಕ್ಕೆ. ಶರ್ಕರಾಲಿಂಗ ಸಕ್ಕರೆದ್ದು, ಅದು ಸುಖಕ್ಕೆ. ಮತ್ತು ಗುಡಲಿಂಗ ಅದು ಸಂಪತ್ತಿಗೆ. ಶಾಲಿಲಿಂಗ, ಶಾಲಿ ಅಂದರೆ ಭತ್ತ ಅಕ್ಕಿ, ಅದರಲ್ಲಿ ಮಾಡಿದ ಪುತ್ರಲಾಭ. ಮತ್ತು ಪಿಷ್ಟಲಿಂಗ ಹಿಟ್ಟಿನದ್ದು ವಿದ್ಯಾಪ್ರದ. ತುಷಲಿಂಗ, ತುಷ ಅಂದರೆ ಹೊಟ್ಟು ಭತ್ತದ ಸಿಪ್ಪೆ, ಅದರಲ್ಲಿ ಮಾಡಿದರೆ ಮಾರಣ. ಗುಡಲಿಂಗ ಅದು ಪ್ರೀತಿಯನ್ನು ಕೊಡ್ತದೆ. ಗೋಧೂಮಲಿಂಗ ಗೋಧಿಯಿಂದ ಮಾಡಿದ್ದು ಪುಷ್ಟಿ, ಗೋಧಿ ಅಂದರೆ ಗೋಧಿ ಹಿಟ್ಟು ಆಗ್ತದೆ. ಅಸ್ಥಿಲಿಂಗ ಅದು ಸರ್ವಶತ್ರುನಾಶಕ. ಮತ್ತು ದಧಿಲಿಂಗ ಅದು ಕೀರ್ತಿ, ದಧಿ ಅಂದರೆ ಮೊಸರು. ನೆಕ್ಸ್ಟ್ ಮುಂದೆ ಇನ್ನಷ್ಟು ಲಿಂಗಗಳಿವೆ, ಫಲಗಳಿವೆ. ಅಪಮೃತ್ಯು ನಾಶ ಮಾಡುವಂಥದ್ದು ದೂರ್ವಾಲಿಂಗ, ಗರಿಕೆಯಿಂದ ಮಾಡಿದರೆ. ಮತ್ತು ಫಲಲಿಂಗದಲ್ಲಿ ಫಲಪ್ರದ. ನವನೀತ ಅಂದರೆ ಈಗ ತಾನೇ ಕಡಿದು ತೆಗೆದ ಬೆಣ್ಣೆಯಿಂದ ಪಡೆದ ತುಪ್ಪ, ಅದರಲ್ಲಿ ಮಾಡಿದರೆ ಕೀರ್ತಿ ಸೌಭಾಗ್ಯ. ಮತ್ತು ಕರ್ಪೂರ ಲಿಂಗದಲ್ಲಿ ಮುಕ್ತಿ. ಮೌಕ್ತಿಕ ಅಂದರೆ ಮುತ್ತು, ಮುತ್ತಿನಲ್ಲಿ ಮಾಡಿದ ಲಿಂಗದಲ್ಲಿ ಸೌಭಾಗ್ಯ. ರಾಜತ ಅಂದರೆ ಬೆಳ್ಳಿ, ಅಲ್ಲಿಂದ ಸಂಪತ್ತು ಹೆಚ್ಚುತ್ತದೆ. ಕಾಂಸ್ಯಲಿಂಗ ಕಂಚು, ಅದು ಮುಕ್ತಿಯನ್ನು ಕೊಡುತ್ತದೆ. ಆಯಸ ಅಂದರೆ ಕಬ್ಬಿಣ, ಅದರಲ್ಲಿ ಮಾಡಿದರೆ ಶತ್ರುನಾಶ ಆಗ್ತಾನೆ. ಅಶ್ವಧಾತು ಅಷ್ಟಧಾತು ಲಿಂಗ, ಅದು ಸರ್ವಸಿದ್ಧಿಯನ್ನು ಕೊಡ್ತದೆ. ವೈಡೂರ್ಯದ್ದು, ಅದು ಶತ್ರು ದರ್ಪನಾಶಕ. ಧಾನ್ಯಲಿಂಗ, ಯಾವುದೇ ಧಾನ್ಯ ಆಗಲಿ ಆ ಧಾನ್ಯವನ್ನು ಕೊಡುತ್ತದೆ.
ಮುಂದೆ ಧಾತ್ರೀಫಲ. ಧಾತ್ರೀಫಲ ಅಂದರೆ ನೆಲ್ಲಿ, ಅದರಲ್ಲಿ ಮಾಡಿದ ಲಿಂಗ, ಅದು ಮುಕ್ತಿಯನ್ನು ಕೊಡುವಂಥದ್ದು. ದುಗ್ಧ, ಅದು ಹಾಲು, ಅದರಿಂದ ಲಕ್ಷ್ಮೀ ಪ್ರಾಪ್ತಿ. ಅಯಸ್ಕಾಂತದ್ದು ಲಿಂಗ ಮಾಡಲಿಕ್ಕೆ ಬರ್ತದೆ, ಅದರಲ್ಲಿ ಸಿದ್ಧಿಯನ್ನು ಪಡಿಬಹುದು. ಮತ್ತು ಸ್ವರ್ಣಲಿಂಗ, ಅದು ಭಾರಿ ಶ್ರೇಷ್ಠ, ಯಾಕೆ ಮಹಾಮುಕ್ತಿದದು, ತುಂಬ ದುಡ್ಡಿನದ್ದಾದ್ದರಿಂದ. ಮತ್ತು ಪಿತ್ತಲಲಿಂಗ, ಹಿತ್ತಾಳೆಯದ್ದು ಮುಕ್ತಿದ. ತ್ರಪುಲಿಂಗ, ತ್ರಪು ಜತುವಿನಿಂದ ಮಾಡಿದ್ದು ಶತ್ರುನಾಶಕ. ಸೀಸದಿಂದ ಮಾಡಿದರೆ ಶತ್ರುನಾಶಕ. ಅಷ್ಟಲೋಹಗಳಿಂದ ಮಾಡಿದರೆ ಅದು ಅಷ್ಟಧಾತುವಿನಲ್ಲಿ ಎಲ್ಲ ಬರ್ತದೆ, ಪಾರದ ಎಲ್ಲ ಬರ್ತದೆ. ಕುಷ್ಠನಾಶಕ. ಸ್ಫಟಿಕಲಿಂಗದಲ್ಲಿ ಸರ್ವಕಾಮಪ್ರದ. ಕಳೆದ ಬಾರಿ ಸ್ಫಟಿಕಲಿಂಗದ ಬಗ್ಗೆ ಮಾತ್ರ ಒತ್ತು ಕೊಟ್ಟಿದೆ, ಯಾಕೆಂದರೆ ಎಲ್ಲವನ್ನು ಕೊಡ್ತದೆ ಹೇಳಲಿಕ್ಕೋಸ್ಕರ ಸ್ಫಟಿಕಲಿಂಗವನ್ನು ಇವತ್ತು ಬಹಳಷ್ಟು ಕಡೆಯಲ್ಲಿ ಪೂಜೆಗೆ ಉಪಯೋಗಿಸಿಕೊಳ್ತಾರೆ. ಅದು ನದಿಯಲ್ಲಿ ಸಿಕ್ಕಿದ್ದು ಪ್ರಧಾನ ಆಗತ್ತೆ. ಮುಂದೆ ಈಗ ಶಿವನ ಚಿಂತನೆ ಮಾಡಲಿಕ್ಕೆ ನಾಮಸ್ಮರಣೆಯ ಬಗ್ಗೆ ಒಂದು ಮಾತು, ಬಹಳ ಅಪೂರ್ವವಾದಂತಹ ಒಂದು ಕ್ರಮ. ಅಂದರೆ ಜಪದ ಮೇಲೆ ಒತ್ತು. ಶಿವಂ ಸ್ಮರ ಶಿವಂ ಧ್ಯಾಯ ಶಿವಂ ಚಿಂತೆಯ ಸರ್ವದಾ ಅಂತ ಸೌರಪುರಾಣದ ಮಾತು. ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡು, ಶಿವನನ್ನೇ ನೆನೆ. ನಾನು ಶಿವ ಎಷ್ಟಕ್ಕೆಲ್ಲ ಬರ್ತಾನೆಂದು ಮುಂದೆ ಹೇಳುತ್ತೇನೆ. ಹಾಗಾಗಿ ಯಾವತ್ತೂ ಒಳ್ಳೆಯದನ್ನು, ಸತ್ಯಂ ಶಿವಂ ಎಲ್ಲ ಹೇಳೋದಿಲ್ಲ, ಶುಭಂ ಭೂಯಾತ್ ಅಂತ, ಹಾಗೆ ಒಳ್ಳೆಯದು ಚಿಂತನೆ ಮಾಡು, ಒಳ್ಳೆಯದಿರಲಿ ಅಂತ ಶಿವನ ತತ್ವವನ್ನು ಅನುಸಂಧಾನಕ್ಕೆ ನೆನಪು ಮಾಡಿಕೊ ಅಂತಾರೆ. ನಾಮ ಸಂಕೀರ್ತನೆ ಮಾಡಲಿಕ್ಕೆ ಎಲ್ಲರೂ ಅಧಿಕಾರಿಗಳು ಎನ್ನುವುದಕ್ಕೆ ಮೊದಲೊಂದು ಗೆರೆ ಕೊಟ್ಟಿದ್ದೇನೆ. ಶಿವಗೀತಾದಲ್ಲಿ ಬಂದ ಮಾತು, ಅವನೇ ಹೇಳಿಕೊಂಡದ್ದು. ನಾಮ ಸಂಕೀರ್ತನೆ ಧ್ಯಾನೆ ಸರ್ವ ಏವ ಅಧಿಕಾರಿಣಃ ಅಂತ. ಶಿವ ಶಿವ ಅಂತ ಹೇಳಲಿಕ್ಕೆ ಯಾರೆಲ್ಲ ಆಗ್ಬೋದು ಕೇಳಿದರೆ, ಯಾರಿಗೆಲ್ಲ ನಾಲಿಗೆ ಉಂಟವರಿಗೆಲ್ಲ ಹೇಳಲಿಕ್ಕೆ ಬರ್ತದೆ ಅಂತ. ಅದಕ್ಕೆ ಇಂತಹ ವಯಸ್ಸಿನವರು, ಇಂತಹ ಜಾತಿಯವರು, ಇಂತಹ ಊರಿನವರು, ಇಂತಹ ಕಲಿಕೆಯವರು ಅಂತೇನಿಲ್ಲ, ಯಾರೂ ಹೇಳಲಿಕ್ಕೆ ಬರ್ತದೆ ಎನ್ನುವುದು ಮೊದಲು ಹೇಳಬೇಕು. ನಾನು ಕಳೆದ ಬಾರಿ ಹೇಳಿದ್ದೇನೆ, ಅದು ಶಿವಾಯ ನಮಃ ಅಂತ ಯಾರಿಗೆ ಹೇಳಲಿಕ್ಕೆ, ನಮ ಶಿವಾಯ ಅಂತ ಯಾರಿಗೆ ಹೇಳಲಿಕ್ಕೆ ಅಂತ. ಮಂತ್ರದ ಆನುಪೂರ್ವಿಯಲ್ಲಿ ಬದಲಾವಣೆ ಉಂಟು ಅಂತ ಅಷ್ಟೇ, ಕ್ರಮದಲ್ಲಿ ವ್ಯತ್ಯಾಸ ಅಷ್ಟೇ ಹೊರತು ಮತ್ತು ನಾಮದಲ್ಲಿ ವ್ಯತ್ಯಾಸ ಇಲ್ಲ. ಯಾವ ನಾಮವನ್ನು ಯಾರು ಹೇಳಲಿಕ್ಕೆ ಬರ್ತದೆ ಅಂತ ನಾಮ ಚಿಂತನೆ ಮಾಡಲಿಕ್ಕೆ ಉಂಟೇ ಉಂಟು. ಯಾವಾಗ ಮಾಡೋದು ಅಂತ ಪ್ರಶ್ನೆ. ಕೆಲವರಿಗೆಲ್ಲ ಬಹಳ ಸಂಕೋಚ, ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಪುರುಸೋತ್ತೆ ಕಡಿಮೆ ಅಂತ ಹೇಳ್ತಾರೆ, ಆಫೀಸಿಗೆ ಹೋಗುವುದೇ ಗಂಟೆಗಟ್ಟಲೆ. ಬಾಂಬೆಯಲ್ಲೆಲ್ಲ ಹಾಗೆ ಹೋಗಿ ಬರ್ತಾನೆ, ಅವರು ಮನೆಯ ತರಕಾರಿಗಳನ್ನೆಲ್ಲ ಹೆಚ್ಚುತ್ತಾ ಇರ್ತಾರೆ. ಸಂಜೆ ಬರುವಾಗ ಬಂದ ತಕ್ಷಣ ಅಡುಗೆ ಮಾಡಲಿಕ್ಕೆ ಆಗತ್ತೆ ಅಂತ. ರೈಲಿನಲ್ಲಿ ಅವರ ಕೆಲಸ ಎಲ್ಲ ಮಾಡಿರ್ತಾರೆ, ಸಮಯ ಕಮ್ಮಿ ಇರ್ತದೆ. ಮತ್ತು ಕಾರಿನಲ್ಲಿ ಓಡಾಡುವವರು ಫೈಲನ್ನು ಹೋಗ್ತಾನೆ ಇರ್ತಾರೆ, ಹೋದ ತಕ್ಷಣ ಅದಕ್ಕೆ ಬೇಕಾದ ವಿಷಯವನ್ನು ಕೊಡಲಿಕ್ಕೋಸ್ಕರ. ಹಾಗಾಗಿ ಯಾರಿಗೂ ಪುರುಸೋತ್ತಿರುವುದಿಲ್ಲ. ಆದ್ದರಿಂದ ಶಿವ ಶಿವ ಅಂತ ಹೇಳಲಿಕ್ಕಾಗಲಿ, ನಾರಾಯಣ ಅಂತ ಹೇಳಲಿಕ್ಕಾಗಲಿ ಪುರುಸೋತ್ತು ಏನು ಕೇಳಿದರೆ, ಗಚ್ಚನ್ನು ತಿಷ್ಟನ್ನು ಸ್ವಪನ್ನು ಜಾಗ್ರದ ಉನ್ಮಿಷನ್ನು ನಿಮಿಷನ್ನಪಿ. ನೀವು ಕಣ್ಮುಚ್ಚಿಕೊಂಡು ಹೇಳಿ, ಕಣ್ಬಿಚ್ಚಿಕೊಂಡು ಹೋಳಿ, ಎಚ್ಚರ ಆದಾಗಲೇ ಶುರು ಮಾಡಿ, ಮಲಗಲಿಕ್ಕೆ ಹೋದಾಗಲೇ ಶುರು ಮಾಡಿ ಅಂತಾರೆ. ಸ್ವಪನ್, ನಿದ್ದೆಗೆ ಅಂತ ಹೋಗಿದ್ದಾನೆ, ಹೇಳ್ತಾ ಮಲಗು, ನಿದ್ದೆ ಮಾಡು. ಎಚ್ಚರ ಆದಾಗ ಇನ್ನೇನು ಕೆಲಸ ಇಲ್ಲ, ಬಟ್ಟೆ ಹುಡುಕ್ಲಿಕ್ಕೆಲ್ಲ ಇರ್ತದೆ, ಬಟ್ಟೆ ಮಡಿಸ್ಲಿಕ್ಕೆಲ್ಲ ಇರ್ತದೆ, ಅಷ್ಟೊತ್ತಿಗೆ ಮಾಡ್ತಾಯಿರು. ಎಲ್ಲಿ ಹೋಗ್ತಾನೆ, ನಿಲ್ತಾನೆ, ಎಲ್ಲಿಯಾದರೂ ಪರವಾಗಿಲ್ಲ. ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಯಾರಿಗೂ ಎಂದೂ ಸಹ ಅಡೆತಡೆ ಇಲ್ಲ, ನಿರೋಧ ಇಲ್ಲ. ಅಲ್ಲ, ನಾವು ಮಡಿಯಾಗಿರುವುದಿಲ್ಲಲ್ಲ, ಮಿಂದಿರುವುದಿಲ್ಲಲ್ಲ, ಬಾಯಿ ತೊಳೆದಿರುವುದಿಲ್ಲಲ್ಲ, ನೀವು ಹೇಳುವಾಗಲೇ ಹೇಳಿ ಅಂತೀರಿ. ಅದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅಂದರೆ ಶುಚಿರುವಾಪಿ ಅಶುಚಿರುವಾಪಿ ಅಂತಾನೆ. ಶಿವಂ ಸರ್ವತ್ರ ಚಿಂತೆಯೇತು ಅಂತ. ಒಳ್ಳೆಯದನ್ನು, ದೇವರ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಯಾವಾಗಲೂ ಮಡಿವಂತಿಗೆಯನ್ನು ಕಾಯಬೇಡಿ. ನಿಮಗೆ ಮಡಿಯಾಗುವಾಗ ಮೇಲಿಗೆ ಆಗ್ತೀರಿ, ಮತ್ತೆಂತ ಮಾಡೋದು? ಮಾಡದ ಉಪಾಯ ಇಲ್ಲ. ಎಂಥದ್ದು ಅಂದರೆ ಮಡಿಯಾಗುವುದು, ಪೂರ ಅಂದರೆ ಏನು ಮಡಿ, ಎಷ್ಟರ ಮಟ್ಟಿಗೆ ಆಗ್ತದೆ. ಹಾಗಾಗಿ ಎಷ್ಟರ ಮಟ್ಟಿನಲ್ಲಿ ನೀವು ಒಳ್ಳೆಯವರಿದ್ದೀರ, ನಿಜವಾಗಿ ಶುಚಿ ಶಬ್ದ ಶೌಚದವರೆಗೆ, ಆಶೋಚದವರೆಗೆ ಹೋಗ್ತದೆ ಆ ಶಬ್ದಗಳು. ಕೇವಲ ಮೀವುದರಲ್ಲಿ ಮಾತ್ರ ಅಲ್ಲ, ಕೈಕಾಲು ತೊಳೆದದ್ರಲ್ಲಿ ಮಾತ್ರ ಅಲ್ಲ, ಯಾರಾದರೂ ಮನೆ ಮಂದಿಯವರು ಸತ್ತರೆ, ಹೋದರೆ, ಇದ್ದರೆ, ಹುಟ್ಟಿದರೆ ಎಲ್ಲಕ್ಕೂ ಬಾಂಧವಿಕ ಆಶೌಚಗಳು, ಆನಂತರ ಸಂಪಾತ ಆಶೌಚ ಉಂಟು, ಮುಟ್ಟಿದವರನ್ನು ಮುಟ್ಟಿದರೆ, ಹೀಗೆಲ್ಲ ಉಂಟು. ಆಗ ಆಸ್ಪತ್ರೆಯಲ್ಲೇ ಇರುವವರು, ಡಾಕ್ಟ್ರೇ ಆದವರಿಗೆ ಮಡಿವಂತಿಗೆ ಕೇಳುವುದು ಹೇಗೆ ನಾವು? ಅವರು ರೋಗಿಗಳನ್ನು ಮುಟ್ತಾನೆ ಇರ್ತಾರೆ, ಹೆಣದ ಹತ್ತಿರದಲ್ಲಿ ಹೋಗಿ ಬರ್ತಾ ಇರ್ತಾರೆ. ಹೀಗಾಗಿ ಶುಚಿರ್ವಾಪಿ ಅಶುಚಿರ್ವಾಪಿ ಏನು ದೊಡ್ಡ ಸಂಭ್ರಮ, ದೊಡ್ಡ ವಿಷಯ. ಅದು ತುಂಬ ವೈಡಾಗಿ ಚಿಂತನೆಯನ್ನು ಕೊಟ್ಟಿದ್ದಾರೆ, ತುಂಬ ಫ್ಲೆಕ್ಸಿಬಲ್ ಆಗಿ ಧರ್ಮದಲ್ಲಿ ಭಾರಿ ಹಗುರವಾಗಿ ಮಾತಾಡ್ತಾರೆ. ಹೀಗೆ ಅಂತ ರಿಸ್ಟ್ರಿಕ್ಷನ್ ಮಾಡಿ, ಇಲ್ಲ ಅಂತ ಮಾಡಬಾರ್ದು ಅಂತೇಳಿ, ಎಂತಾದರೂ ಮಾಡಿ ಅಂತ ಹೇಳಲಿಕ್ಕೋಸ್ಕರ ಅವರು ತುಂಬ ಸಡಿಲು ಬಿಟ್ಟಿದ್ದಾರೆ. ನಾವು ಇಷ್ಟು ಸಡಿಲು ಕೊಟ್ಟರೂ ಸಹ ಉಪಯೋಗಿಸಿಕೊಳ್ಳುವುದಿಲ್ಲ ಅಂದರೆ ನಮ್ಮದು ದೊಡ್ಡ ಸೋಮಾರಿತನ ಅಂತ ಅರ್ಥ, ಮತ್ತೆಂತ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತೊಂದು ಮಾತು ಹೇಳ್ತಾರೆ ದೇವರ ಬಗ್ಗೆ ಹೇಳುವಾಗ, ಶಿವ ಹೇಳುವಾಗ, ಶಿವ ಅಂತ ಯಾಕೆ ಹೇಳಬೇಕು ಕೇಳಿದರೆ, ಸಮಾಭವಂತಿ ತೇ ಸರ್ವೇ ಮಾನವಾ ದಾನವಾಶ್ಚಯೇ ಶಿವೋಸ್ಮಿ ಸರ್ವಭೂತಾನಾಂ ಶಿವತ್ವಂತೇನ ಮೇ ಸ್ಮೃತಂ. ಇದು ಅವನೇ ಹೇಳಿಕೊಂಡ ಮಾತು. ನಾನು ಶಿವ ಯಾಕೆ ಕೇಳಿದರೆ, ನಾನು ಸಮ, ಎಲ್ಲರಿಗೂ ಒಳ್ಳೆಯದು ಮಾಡುವವ. ಅದು ರಕ್ಕಸರೇ ತಪಸ್ಸು ಬೇಕಾದ್ರೆ ಮಾಡಲಿ, ನಾನು ತಥಾಸ್ತು ಹೇಳಿಬಿಡ್ತೇನೆ. ಮನುಷ್ಯರು ಬೇಕಾದರೆ ನನ್ನ ಹತ್ರ ಕೇಳಿ, ನಾನು ತಥಾಸ್ತು ಹೇಳ್ತೇನೆ. ಹಾಗಾಗಿ ನನಗೆ ನನ್ನನ್ನು ಕರೆಯುವವರು ಯಾರೇ ಇರಲಿ,
ನನಗೆ ದೇವರು ಹೇಳಿಬಿಟ್ಟಿದ್ದಾರೆ, ನೀನು ವರ ಕೊಡು ಮಹಾಶಯ ಅಂತ. ಆಯಿತು, ನನಗೆ ಕೊಟ್ಟುಬಿಡ್ತೆ. ಹಾಗಾಗಿ ನಾನು ಎಲ್ಲರಿಗೂ ಒಳ್ಳೆಯವನು ಯಾಕೆ ಕೇಳಿದರೆ, ನಾನು ಯಾರಿಗೂ ಏನು ಇಲ್ಲ ಹೇಳುವುದೇ ಇಲ್ಲ. ಹಾಗಾಗಿ ನನ್ನನ್ನು ಸರಿ ಇಲ್ಲದವರು ಅಂದರೆ ದಾನವರೂ ಬರ್ತಾರೆ, ಮಾನವರು ಬರ್ತಾರೆ ಸೇವೆ ಮಾಡಲಿಕ್ಕೆ. ಹಾಗಾಗಿ ನಾನು ಇಬ್ಬರಿಗೂ ಸಮನಾಗಿಯೇ ಇದ್ದೇನೆ ಹೇಳಿಕೊಂಡು ಅದಕ್ಕೆ ನನ್ನನ್ನು ಶಿವ ಅಂತ ಕರೀತಾರೆ ಅಂತ ಅವನು ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಮಾನವರಂತೂ ನಾವಿದ್ದೇವೆ, ದಾನವರಂತೂ ಆಗದಿದ್ದರು, ಶಿವ ಅಂತ ಹೇಳಲಿಕ್ಕೇನು ಅಡ್ಡಿ ಇಲ್ಲ. ಇನ್ನು ವಾಸ್ತವವಾಗಿ ನಾವಂತೂ ಲೋಕವನ್ನು ಹಾಳು ಮಾಡುವವರಂತೂ ಕೇಳಲಿಕ್ಕೆ ಹೋಗುವುದಿಲ್ಲ, ಯಾಕೆ ನಾವು ದಾನವರಲ್ಲಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬರುತ್ತೆ. ಹಾಗಾಗಿ ನಮ್ಮ ಜಪ ತಪ ಅನುಷ್ಠಾನಗಳು ಒಳಿತಿಗಾಗಿ ಎನ್ನುವುದು ಇದ್ದೇ ಇರ್ತದೆ. ಇದನ್ನು ಎರಡು ಕಡೆಯಲ್ಲಿ ನೋಡಲಿಕ್ಕೆ ಬರುತ್ತೆ ಅಂದೆ ನಾನು. ವೈಶ್ವಾನರ ಸಂಹಿತೆ ಅದನ್ನು ಚಿಂತನೆಯಲ್ಲಿ ತರ್ತದೆ. ನ ದೇಶಕಾಲ ನಿಯಮ ಶೌಚಾಶೌಚ ವಿನಿರ್ಣಯ ಪರಂ ಸಂಕೀರ್ತನಾದೇವ ರಾಮರಾಮೇತಿ ಮುಚ್ಯತೆ. ಹಾಗೆಯೇ ಗಚ್ಚಂತಿಷ್ಟನ್ ಸ್ವಪನ್ವಾಪಿ ಪಿಬನ್ ಭುಂಜನ್ ಸ್ವಪನ್ ತತ ಕೃಷ್ಣ ಕೃಷ್ಣೇತಿ ಸಂಕೀರ್ತ್ಯ ಮುಚ್ಯತೆ ಪಾಪ ಕಂಚುಕಾತ್. ಎರಡು ನಾಮಗಳ ಚಿಂತನೆಯನ್ನು ಇಲ್ಲಿ ಕೊಟ್ಟಿದ್ದೇನೆ ಅದಕ್ಕೆ ಪ್ಯಾರಲ್ ಆಗಿ. ಇದರಲ್ಲಿ ದೇಶವನ್ನು ಕಾಲವನ್ನು ಗಮನಿಸಿದ್ದಾರೆ. ಶೌಚಾಶೌಚ ಆಯ್ತಲ್ಲ, ಇಂಥ ದೇಶದಲ್ಲಿ ಮಾತ್ರ ಹೇಳಬೇಕು, ಅದು ಅಡುಗೆ ಮನೆಯಲ್ಲಿ ಹೇಳಲಿಕ್ಕಿಲ್ಲ, ಮಲಗೋ ಕೋಣೆಯಲ್ಲಿ ಕರೀಲಿಕ್ಕಿಲ್ಲ ದೇವರನ್ನೆಲ್ಲ, ಹಾಗೇನಿಲ್ಲ. ಮತ್ತು ರಾತ್ರಿಯೆಲ್ಲ ಕರಿಬಾರದು, ಅದೂ ಇಲ್ಲ. ಕಾಲವು ದೇಶವು ಭಗವಂತನ ವಿಷಯದಲ್ಲಿ ಇಲ್ಲ ಎನ್ನುವುದಕ್ಕೆ ರಾಮ ಚಿಂತನೆಯಲ್ಲಿ ಇದನ್ನೆಲ್ಲ ಹೇಳಿದವ ಯಾರು? ಶಿವನೇ. ಅವನ ಹೆಂಡತಿಯೆಲ್ಲ ಹೇಳ್ತಾನೆ ರಾಮರಾಮ ಅಂತ ಹೇಳು ಅಂತ. ಅವನು ಕೃಷ್ಣ ಕೃಷ್ಣ ಅಂತ ಜಪ ಮಾಡಿದ್ದಾನೆ. ಅದಕ್ಕೋಸ್ಕರ ನಾನು ಎರಡನ್ನು ಬರೆದಿದ್ದೇನೆ. ಶಿವನ ಜಪದ ವಸ್ತು ಕೃಷ್ಣ ಅಂತ, ಅದು ಶಿವನ ನಾಮಕ್ಕೆ ಅವನ ಹೆಸರಿಗೆ ಅನುಗುಣವಾಗಿ ಉಂಟು. ಅದು ಪಾರ್ವತಿಗೆ ಸರಿಯಾಗುವುದು ಯಾವುದು ಅಂದಾಗ ಅವನು ರಾಮವನ್ನು ಕೊಟ್ಟದ್ದು. ಅವರವರಿಗೆ ಯೋಗ್ಯವಾದಂಥ ಕೆಲವು ಹೆಸರುಗಳಿರ್ತವೆ, ಸಿದ್ಧಿಗೆ ಜಪಗಳು ಇರ್ತವೆ. ಹಾಗಾಗಿ ಅವನು ರಾಮ ಅಂತ ಹೆಂಡತಿಗೆ ಹೇಳಿದ್ದಾನೆ, ಅವನು ಕೃಷ್ಣ ಅಂತ ಹೇಳಿದ್ದಾನೆ. ಅದರ ದೊಡ್ಡ ಚರಿತ್ರೆಯಲ್ಲಿ ಇನ್ನೊಮ್ಮೆ ನಾನು ತಿಳಿಸ್ತೇನೆ. ವಾಸ್ತವವಾಗಿ ಈಗ ನಾವು ನಾಮ ಜಪಕ್ಕೆ ಅಧಿಕಾರಿಗಳು ಎನ್ನುವುದನ್ನು ತೋರಿಸಿಕೊಡ್ತಾ ಎಲ್ಲ ಭಗವಂತನ ನಾಮಗಳಿಗೂ, ಇನ್ನು ಇವರಿಗೆ ಮಾತ್ರವೋ ಅವರಿಗೆ ಮಾತ್ರ ಕೇಳಲಿಕ್ಕೆ ಬರಬೇಡಿ. ಅದು ಶಿವ ಹೇಳಲಿಕ್ಕೆ ರಾಮಕೃಷ್ಣ ಹೇಳಲಿಕ್ಕೆಲ್ಲ ಸಮಸ್ಯೆ ಇಲ್ಲ, ಎಲ್ಲ ತೊಂದರೆ ಇಲ್ಲ. ಅವರು ಸ್ವಲ್ಪ ಸುಲಾಭದವರು, ಸಮಾಜೋದ್ಧಾರಕರು. ಬೇರೆ ನೃಸಿಂಹ ಎಲ್ಲ ಶಬ್ದ ಹೇಳೋಕ್ಕೆ ಭಾರಿ ಕಷ್ಟ. ಅದೆಲ್ಲ ನರಸಿಂಹ ಜಪ ಎಲ್ಲ ಮಾಡುವಾಗ ಸ್ವಲ್ಪ ನಿಯತ್ತಿನಲ್ಲೆಲ್ಲ ಇರಬೇಕು. ಏನು ನಮ್ಮನ್ನು ನರಸಿಂಹ ಏನು ಕುಣಿಸುವುದಿಲ್ಲ. ನಾವು ಹಿರಣ್ಯಕಶಿಪುಗಳ ದುಡ್ಡನ್ನೆಲ್ಲ ನಾವು ತಲೆದಿಮ್ಮಿನಲ್ಲಿ ಇಟ್ಟುಕೊಂಡಿದ್ದೇವಾ? ಹಾಗಾದರೆ ಸ್ವಲ್ಪ ಕಷ್ಟ. ನರಸಿಂಹನನ್ನು ಕರೆಯುವುದು ಜೋಕೆ ಅದೆಲ್ಲ ಇಲ್ಲಲ್ಲ. ದುಡ್ಡನ್ನು ನಾವು ಅಪಮಾರ್ಗದಲ್ಲಿ ಮಾಡಿ ಲಂಚದಲ್ಲಿ ತಿಂದು ಹಾಕಲಿಲ್ಲ. ನಾವು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಲ್ಲ. ಆದರೆ ನಾವು ಪ್ರಹ್ಲಾದರಾದರೆ ನರಸಿಂಹನನ್ನು ಕರೆಯುವುದರಲ್ಲಿ ತಪ್ಪಿಲ್ಲ. ಆದ್ದರಿಂದ ಯಾವುದೇ ಭಗವಂತನ ನಾಮಗಳಿಗೂ ಯಾವತ್ತೂ ಸಹ ಎಲ್ಲಿಯೂ ಹೇಳುವಿಕೆಯಲ್ಲಿ ಅಡೆತಡೆ ಇಲ್ಲ. ಸ್ವಚ್ಛವಾಗಿ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಎಲ್ಲವೂ ನಡೆದು ಹೋಗ್ತದೆ, ಹೇಳಲಿಕ್ಕೆ ಬರ್ತದೆ. ಕಷ್ಟಕಾಲದಲ್ಲಿ ಮನಸ್ಸು ತೊಂದರೆಯಲ್ಲಿದ್ದರೂ ಕರೀಲಿಕ್ಕೇನು ಅಡ್ಡಿ ಇಲ್ಲ. ದ್ರೌಪದಿ ಕರೀಲಿಲ್ವ ಕೃಷ್ಣ ಅಂತ ಹೇಳಿಕೊಂಡಂಥ ತುಂಬು ಸಭೆಯಲ್ಲಿ ನಾಚಿಗೆ ಮಾನ ಮರ್ಯಾದೆಯ ಪ್ರಶ್ನೆಯೂ ಇಲ್ಲ. ಆಪತ್ತು ಬಂದಾಗ ಭಗವಂತನನ್ನು ಕರೆಯುವುದು ಎನ್ನುವುದು ವಿಶೇಷ ಅಂತ ಹೇಳಿಕೊಂಡವಳು ಅದಕ್ಕೆ ಚಿಂತನೆ ಮಾಡಿಕೊಂಡು ಭಗವಂತನನ್ನು ಮತ್ತೆ ಕರೆದಿದ್ದಾಳೆ. ಅಯ್ಯೋ, ಅವಳು ರಥಸ್ವಲೆ ಇದ್ಲಲ್ಲ, ಮುಟ್ಟಾಗಿದ್ಲಲ್ಲ, ಕೃಷ್ಣನನ್ನು ಕರಿಬೋದಾ? ಏನು ಸಮಸ್ಯೆ ಇಲ್ಲ ಹೇಳಿದ್ದಲ್ಲ. ಶೌಚಾಶೌಚ ಅದಕ್ಕೆ ಹೇಳಿತ್ತು. ಆಶೌಚಗಳಲ್ಲಿ ಅನೇಕ ಪ್ರಕಾರ ಇದೆ. ಸತ್ತದ್ದು ಒಂದು ಮೈಲಿಗಿದ್ದಾಗೆ, ಹೆತ್ತದ್ದು ಒಂದು ಮೈಲಿಗಿರ್ತದೆ. ಅದರ ಹಾಗೆ ಮುಟ್ಟು ಎನ್ನುವುದೊಂದು ಮೈಲಿಗಿರ್ತದೆ. ಇದರಲ್ಲಿ ಮೀಯದೇ ಇರುವುದು ಒಂದು ಇರ್ತದೆ. ರೋಗಿಗಳು ಒಂದು ಇರ್ತಾರೆ. ಹೀಗೆ ಪ್ರತ್ಯೇಕವಾದ ಮೈಲಿಗೆಯಲ್ಲಿ ವ್ಯವಸ್ಥೆಗಳಿರ್ತವೆ. ಅದು ಸೋಂಕು ಎನ್ನುವ ಅರ್ಥದಲ್ಲಿ ಅರ್ಥ ಮಾಡಿಕೊಳ್ಳಿ ಸಾಕು. ಹಾಗಾಗಿ ದ್ರೌಪದಿ ಕರೆದಿದ್ದಾಳೆ ಅಂದ ತಕ್ಷಣ ಇನ್ನು ಯಾವ ಸ್ಟೇಜಿನಲ್ಲಿಯೂ ಕರಿಬೋದು ಎನ್ನುವುದು ಅರ್ಥ ಆಯ್ತಾ ಇಲ್ವಾ? ದೇವರನ್ನು ಕರೆದಾಗ ದೇವರ ಮೈಲಿಗೆ ಆಗುವುದಿಲ್ಲ, ಮತ್ತು ನಾವು ಮಡಿ ಆಗ್ತೇವೆ. ಶುದ್ಧನಾದ ಭಗವಂತನ ಪವಿತ್ರಾಣ ಪವಿತ್ರಮ್ಯ ಅಂತ. ಆದ್ದರಿಂದ ಭಗವಂತನನ್ನು ಕರೆಯುವ ಶುದ್ಧವಾದ ನಾಮಸ್ಮರಣೆಯನ್ನು ನಿರಂತರವಾಗಿ ಪುರುಸೋತಿದ್ದಾಗ ಮಾಡುವ ಎನ್ನುವ ಸಂದೇಶವನ್ನು ಇಲ್ಲಿ ಪಡೆಯುವ. ಈಗ ಜಪ ಮಾಡಿದ್ದರ ಬಗ್ಗೆ ಕೆಲವು ಪದ್ಧತಿಗಳಿವೆ. ಪುರಶ್ಚರಣ ಪದ್ಧತಿ ಅಂತ ಹೇಳ್ತಾರೆ. ಏನೆಲ್ಲ ಮಾಡಲಿಕ್ಕೆ ಉಂಟು, ಒಟ್ಟು ಪಂಚ ಅಂಗಗಳಿವೆ ಅದರಲ್ಲಿ. ಒಂದು ಜಪ, ಭಗವಂತನ ಪೂಜೆಯ ಒಟ್ಟಿನಲ್ಲಿ ಮಾಡುವ ಜಪ, ಅದು ಜಪಾರ್ಚ ಪೂರ್ವಕ. ಮತ್ತು ಹೋಮ, ಅದಕ್ಕೆ ಅನುಗುಣವಾಗಿ ಹೋಮ, ಅಗ್ನಿಮುಖದಲ್ಲಿ ಆರಾಧನೆ ಆ ಮಂತ್ರದಲ್ಲಿ. ಸೊತ್ತುಗಳ ಬಗ್ಗೆ ಇನ್ನೊಮ್ಮೆ ಹೇಳ್ತೇನೆ ನಾನು. ಮೃತ್ಯುಂಜಯ ಹೋಮ ಆಗಲಿ, ತ್ರ್ಯಂಬಕ ಹೋಮ ಆಗಲಿ ಎಲ್ಲ ಮುಂದೆ ತರುವ. ಆನಂತರ ತರ್ಪಣ, ಶಿವಂ ತರ್ಪಯಾಮಿ, ನಾರಾಯಣಂ ತರ್ಪಯಾಮಿ, ರಾಮಂ ತರ್ಪಯಾಮಿ, ಕೃಷ್ಣಂ ತರ್ಪಯಾಮಿ ಅಂತ ತರ್ಪಣ ಕೊಡುವುದು ಹೇಗೆ ಅಂತ ಕಳೆದ ಬಾರಿ ಹೇಳಿದ್ದೇನೆ ಕೃಷ್ಣಾರ್ಪಣೆ ಬಿಡುವ ಕ್ರಮದಲ್ಲಿ. ಆನಂತರ ಅಭಿಷೇಚನ, ದೇವರಿಗೆ ಅದರ ಲೆಕ್ಕಾಚಾರದಲ್ಲಿ ಅಭಿಷೇಕ ಮಾಡಲಿಕ್ಕುಂಟು ಶಿವನಿಗೆ ಆಗುವಾಗ, ಅದೊಂದು ವಿಶೇಷ. ಅದರೊಟ್ಟಿಗೆ ಭೂದೇವ ಭೋಜನ ಮತ್ತು ಪ್ರಸಾದವನ್ನು ವಿತರಿಸುವುದು ಎಲ್ಲರಿಗೆ. ಹೀಗೆ 5 ಪ್ರಕಾರ, ದೈವಂ ಪ್ರಕಾರ ಈಶ ಪುರಸ್ಕ್ರಿಯ. ಪುರಶ್ಚರಣನ ಪದ್ಧತಿ 5 ಪ್ರಕಾರದಲ್ಲಿದೆ.
ಹೀಗೆ ಮಾಡಿದ ರೀತಿ ಪಂಚಾಂಗತಃ ಸಿದ್ಧಿಂ ಮಂತ್ರಿ ಶೀಘ್ರಮಾಪನುಯಾತ್. ಮಂತ್ರ ಅವನಿಗೆ ಆಗ ಸಿದ್ಧಿಯನ್ನು ಕೊಡ್ತದೆ. ಅಂದರೆ ಅವನು ಎನ್ನಿಸಿದ್ದ ಕೆಲಸವನ್ನು ಮಾಡಲಿಕ್ಕೆ ಅದು ಸರಿಯಾಗ್ತದೆ, ಪರ್ಫೆಕ್ಟ್ ಆಗ್ತದೆ, ಪೂರ್ಣವಾಗ್ತದೆ. ತೇಜಸ್ವಿ ಬ್ರಹ್ಮವರ್ಚಸ್ವಿ ನಿಗ್ರಹಾನುಗ್ರಹ ಕ್ಷಮ, ಈ ರೀತಿಯಾದಿ ಮಂತ್ರವನ್ನು ಜಿತ ಮಾಡಿಕೊಂಡವ ಅವನು ಪೂರ್ಣವಾಗಿ ಸಮರ್ಥನಾಗ್ತಾನೆ, ಹೇಳಿದ್ದು ಕೆಲಸವನ್ನೆಲ್ಲ ಆಗಲಿಕ್ಕೆ ಬರ್ತದೆ. ಹಾಗಾದರೆ ಸ್ವಲ್ಪ ಹಿಂಜರಿತಾರೆ ಕೆಲವರು, ಯಾಕೆಂದರೆ ಜಪ ಮಾಡಿದರೆ ಮತ್ತೆ ಇದೆಲ್ಲ ಸೇರಿಸಬೇಕಾಗ್ತದಲ್ಲ, ಆದ್ದರಿಂದ ಮಾಡುವುದೇ ಇಲ್ಲ ಅಂತ. ನೋಡಿ, ನಾನು ಹೇಳಿದ್ದಲ್ಲ ನಿಮಗೆ, ಸಿದ್ಧ ಮಂತ್ರಿಗಳಾಗಬೇಕಾದ್ರೆ ಮಾತ್ರ ಹಾಗೆ, ಅದಲ್ಲದಿದ್ದರೆ ಬಿಟ್ಟುಕೊಡಿ, ಉಪಯೋಗಿಸುವುದಿಲ್ಲ. ಆದರೆ ಜಪ ಮಾಡಲಿಕ್ಕೆ ಅಡ್ಡಿ ಇಲ್ಲ, ಜಪ ಮಾಡಿದ್ದು ಆಗಲೇಬೇಕು ಅಲ್ಲ. ಕೆಲವರು ಹೇಳು, ದೇವಸ್ಥಾನಕ್ಕೆ ನಾನು ಬರೋದಿಲ್ಲ ರೀ, ಯಾಕೆ? ಬನ್ನಿ, ನಡಿಲಿಕ್ಕೆ ಆಗ್ತದಲ್ಲ, ನಡ್ಕೊಂಡು ಬರೋದು ಅಲ್ಲ. ನನಗೆ ಅಲ್ಲಿ ಬಂದರೆ ಎಂತ ನಮಸ್ಕಾರ ಮಾಡಬೇಕು, ಮಾಡಿ. ಅಲ್ಲ, ಸೊಂಟ ಬಗ್ಲಿಕ್ಕೆ ಕೇಳೋದಿಲ್ಲ, ಬೇಡ. ಹಾಗಾದರೆ ನಮಸ್ಕಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ದೇವಸ್ಥಾನಕ್ಕೆ ಬರುವುದೇ ಬಿಟ್ಟರೆ ಹೇಗೆ ಮಾರ್ಯಾರೆ? ಅದು ತಪ್ಪಲ್ವ? ಮತ್ತಲ್ಲಿ ಹೇಳೋದು, ಅಲ್ಲಿ ಕೆಳಗೆ ಕೂತು ಊಟ ಮಾಡಲಿಕ್ಕೆ ಹೇಳ್ತಾರೋ, ಅದರಿಂದ ಬರೋದಿಲ್ಲ. ಊಟ ಮಾಡೋದು ಬೇಡ, ಪ್ರದಕ್ಷಿಣೆ ಬಂದು ಹೋಗ್ಬೋದಲ್ಲ. ಬಂದರೆ ಊಟ ಮಾಡಲೇಬೇಕು ಅಂತ ಕಡ್ಡಾಯ ಅವರೇನು ಬಾಯಿ ಹೇಳೋದು ತುರ್ಗಿಸ್ತಾರೆ? ಇಲ್ಲಲ್ಲ, ಸಮಸ್ಯೆ ಇಲ್ಲಲ್ಲ, ನಾವು ಮಾಡಿಕೊಳ್ಳೋದು. ಊಟಕ್ಕೆ ಹೋಗೋದಾದರೆ ಬರೋದು ಅಂತ. ಕೆಲವರು ಶಾಲೆ ಹೋಗುವಾಗ ಮಕ್ಕಳಾಗಿ ಊಟಕ್ಕೆ ಹೋಗೋದಾದರೆ ಮಾತ್ರ ಪಾಠಕ್ಕೆ ಬರೋದು, ಇಲ್ಲಾದರೆ ಇಲ್ಲ. ಅದು ತಪ್ಪು. ಫಾರ್ ದ ಸೇಕ್ ಆಫ್ ನಾಲೆಜ್ ಓದುವುದು ಓದಲಿಕ್ಕೋಸ್ಕರ, ಪ್ರದಕ್ಷಿಣೆಗಾಗಿ, ಊಟಕ್ಕಾಗಿ ಅಲ್ಲ. ಆ ಹೊತ್ತಿಗೆ ಹೋಗೋದು, ಕರೆದರ ಅಂತ ನೋಡೋದು, ಕರೆದಿದ್ರು ಕೂತ್ಕೊಳ್ಳಿಯ ಕೇಳೋದು, ಅದೆಲ್ಲ ಸಮಸ್ಯೆ ಅಲ್ಲ. ಆದ್ದರಿಂದ ಖಾಲಿ ಒಂದರ ಲಿಂಕ್ ಇನ್ನು ಕೊಡಬೇಡಿ. ಜಪ ಮಾಡುವುದನ್ನು ತರ್ಪಣಕ್ಕಾಗಿ ಕಾಯ್ದಿರಿಸಬೇಡಿ, ಹೋಮಕ್ಕಾಗಿ ಆಗುವುದಿಲ್ಲ ಅಂತ ಬಿಟ್ಟುಕೊಡಬೇಡಿ, ಉಳಿದ ಅಂಗಗಳಾಗುವುದಿಲ್ಲ ಹೇಳಿ ಜಪವೇ ನಿಲ್ಲಿಸುವುದಲ್ಲ. ಅದು ಅದರ ಬಡಿ ಆಗ್ತಾ ಇರ್ತದೆ. ಆಗುವುದಾದರೆ ಇದನ್ನು ಸೇರಿಸಿ ಅಂತ ಹೇಳಿದಷ್ಟೇ ಹೊರತು, ಸೇರಿಸದೇ ಇದ್ದರೆ ಬಾಧಕ ಏನಿಲ್ಲ. ನಾನೊಂದೊಮ್ಮೆ ಜಪ ಮಾಡಿದ್ದೇನೆ, ಜನ್ಮ ಪೂರ್ತಿ ಮಾಡ್ತಾ ಇದ್ದೆ, ಅಯ್ಯೋ ಅದಕ್ಕೆ ಬೇಕಾದ ಹೋಮ ಹವನ ಮಾಡಲಿಲ್ಲ, ಏನಾಗ್ತದೋ ಏನೋ, ಏನಾಗುವುದಿಲ್ಲ. ಅದು ಉದ್ಯಾಪನೆ ಮಾಡದಿದ್ದರೆ ಮತ್ತೆ ಅರ್ಧದಲ್ಲಿ ನಿಂತು ಹೋದರೆ ಏನಾಗುವುದಿಲ್ಲ. ಆಯಿತಾ? ಕೇವಲ ದೇವರ ಪ್ರೀತಿಗಾಗಿ ಮಾಡಿದ ಜಪದಲ್ಲಿ ಎಂಥ ಅಂಗಗಳು ಲೋಪ ಇದ್ದರೂ, ಅರ್ಚನೆ ಮಾಡಲಿಲ್ಲ, ತರ್ಪಣ ಕೊಡಲಿಲ್ಲ, ಹೋಮ ಆಗಲಿಲ್ಲ, ಏನಲ್ಲದಿದ್ದರೂ ಜಪ ಮಾಡುವುದರಲ್ಲಿ ಅಡ್ಡಿ ಇಲ್ಲ. ಮಾಡುವುದಿದ್ದೆಲ್ಲ ಸಪ್ಲಿಮೆಂಟ್ಗಳಿದೆ ಅಂತ ನಾನು ಕೊಟ್ಟದ್ದು, ಮಾಡಿಕೊಳ್ಳಿ, ಬೇಕಾದಷ್ಟು ವಿಶೇಷವಾದ ಫಲವನ್ನು ಪಡೀಲಿಕ್ಕೆ ಆಗ್ತದೆ ಅಂತ. ಸಾಂಗೋಪಾಂಗವಾಗಿ ಮಾಡುವಾಗ ಅದಕ್ಕೆ ಬೇಕಾದೆಲ್ಲ ವಿಷಯಗಳು ಬಂದಾಗ, ಊಟ ಖಾಲಿ ಉಪ್ಪಿನಕಾಯಿಯಲ್ಲಿ ನಡೀತದೆ, ತುಪ್ಪದಲ್ಲಿಯೂ ಆಗ್ತದೆ. ಹಿಂದಿನವರು ತುಪ್ಪ ಉಪ್ಪಿನಲ್ಲೇ ಊಟ ಮಾಡ್ತಿದ್ರು, ಹೇಳುವಾಗ ಹಾಗೆ ಹೇಳ್ತಿದ್ರು ಅವರು. ಉಂಪೊಂಜಿ ಇಪ್ಪಡು ಅಂತ, ಮತ್ತು ಉಪ್ಪೊಂಜಿ ಬರಡು ಅಂತ, ಮತ್ತು ತುಪ್ಪ ಇದ್ದರೆ ಒಳ್ಳೆಯದು ಅಂತ, ಮತ್ತೆ ಸೊಪ್ಪಿನ ತಂಬುಳಿಯೋ ಮತ್ತದು ಶುರುವಾಗೋದು, ಮತ್ತೆ ಕೊಪ್ಪರಿಗೆ ಅವರಿಗೆ ದುಡ್ಡು ಬೇಕಾಗ್ತದೆ ದಕ್ಷಿಣೆ ಕೊಡೋ, ಅದೆಲ್ಲ ಮತ್ತೆ ಅದು ಇಪ್ಪರಿಗೆ ಇದ್ದವರಿಗೆ ಮಾತ್ರ ಇದೆಲ್ಲ ವಿಷಯಗಳು. ಇಲ್ಲಾದರೆ ಖಾಲಿ ತುಪ್ಪದಲ್ಲಿ ಊಟ ಮಾಡಲಿಕ್ಕೆ ಬರ್ತದೆ, ಹಾಲಿನಲ್ಲಿ ಊಟ ಆಗಲಿಕ್ಕೆ ಆಗ್ತದೆ, ಉಪ್ಪಿನಕಾಯಿಯಲ್ಲಿ ಮುಗಿಸಿದ್ದುಂಟು, ಪಲ್ಯದಲ್ಲೇ ಆದದ್ದು ಉಂಟು. ಈಗ 10-12 ಬಗೆ ಇದ್ದರೂ ಊಟ ಆಗುವುದಿಲ್ಲ, ಎಂತ ಮಾಡುವ? ಆದ್ದರಿಂದ ಇದೆಲ್ಲ ಹೊರಗಿನ ಸೇವೆಗಳಷ್ಟೇ ಹೊರತು ಖಾಲಿ ಜಪ ಪ್ರಧಾನ, ನಾಮಚಿಂತನೆ ಮುಖ್ಯವಾಗಿ ಆಗಬೇಕಾದ್ದು. ಸರಿ, ಮಹಾವ್ರತದ ಬಗ್ಗೆ, ಶಿವರಾತ್ರಿಯ ಬಗ್ಗೆ ಕೆಲವು ಮಾತುಗಳನ್ನು ಇವತ್ತು ಇನ್ನೂ ಹೆಚ್ಚಿನ ಪ್ರಮಾಣಗಳಿಂದ ಇನ್ನು ಹೆಚ್ಚಿನ ವಿಷಯಕ್ಕಾಗಿ ತಂದಿದ್ದೇನೆ. ಶಿವರಾತ್ರಿ ವ್ರತನಾಮ ಸರ್ವಪಾಪ ಪ್ರಣಾಶನಂ. ಮೊದಲು ತಿಳ್ಕೊಳ್ಳಿ, ಶಿವರಾತ್ರಿ ವ್ರತ ಅಂದರೆ ಎಲ್ಲ ಪಾಪ ಹೋಗ್ತದೆ. ಪಾಪ ಇರುವುದು ಎಲ್ಲಿ ಹೇಳಿ? ಪಾಪ ಇರುವುದು ಎಲ್ಲಿ? ನಾನು ಹೊಡೆದಿದ್ದೇನೆ ಇಟ್ಕೊಳ್ಳುವ, ಕೈಯಲ್ಲಿಯಾ? ಹೊಡೆದದ್ದು ನಾನಲ್ವ? ಹಾಗಾಗಿ ಕೈಯಲ್ಲಿ ಹೊಡೆದಿದ್ದೇನೆ, ಕೈಯಿಂದ ಹೊಡೆದಿದ್ದೇನೆ ಹೊರತು ಕತ್ತಿಯಿಂದ ಕಡೆದರೆ ಮರವನ್ನು ಅದು ಹೊಡೆದದ್ದು ಯಾರು ಕೇಳುವುದು, ಕತ್ತಿಯಿಂದ ಯಾರು ಹೇಳುವುದಿಲ್ಲ, ಅದು ಅವನನ್ನೇ ಹೇಳುತ್ತೆ, ಕರ್ತೃವನ್ನೇ ಹೇಳುತ್ತಾನೆ, ಅವನೇ ಅದಕ್ಕೆ ಜವಾಬ್ದಾರಿ. ಹಾಗಾಗಿ ನಾವು ಹೊಡೆದಿದ್ದೇವೆ ಅಂದಾಗ ನಾವು ಕೇಳ್ತೇವೆ, ನಿನ್ನನ್ನು ನೋಡಿ ಹೊಡೆದ್ನಾ, ನೀನು ಅಂತ ಹೊಡೆದ್ನಾ, ನಾನು ಕೈ ಹೀಗೆ ಮಾಡೋದು ನಿಮಗೆ ತಾಗಿದ್ದಲ್ವ? ಹೌದು ಅಂತಾನವ. ಹಾಗಾದರೆ ಹೊಡೆದದ್ದಲ್ಲದು, ಅದು ತಾಗಿದ್ದು, ಅದು ಇಂಟೆನ್ಷನಲ್ಲಿ ಅಲ್ಲ, ಅದು ಗೊತ್ತಿಲ್ಲದೆ. ಹಾಗಾಗಿ ಏನಾಯಿತು? ಮನಸ್ಸು ಇಲ್ಲ, ಆದ್ದರಿಂದ ಅದು ಹೊಡೆತ ಅಲ್ಲ. ಅದರಿಂದ ಕೆಲಸ ಎಲ್ಲಿ ಪಾಪದ್ದು ಕೇಳಿದರೆ, ನೀನು ಮನಸ್ಸಿಟ್ಟು ಮಾಡಿದರೆ ಪಾಪ, ನೀನು ಮನಸ್ಸಿಟ್ಟು ಮಾಡಿದರೆ ಪುಣ್ಯ, ಇಷ್ಟೇ. ಅದರಿಂದ ಮನೋಭಿಮಾನಿ ಯಾರು? ಶಿವ. ಅಲ್ಲಿಗೆ ಬಂತೀಗ ಅವರು ತೆಗೆದಿಟ್ಟದ್ದು ಅದನ್ನೇ. ನೀನು ಶಿವರಾತ್ರಿ ವ್ರತ ಮಾಡಿದರೆ ನಿನಗೆ ಪಾಪ ಹೋಗ್ತದೆ. ಯಾಕೆ ಕೇಳಿದರೆ, ಪಾಪ ಇರೋದು ಮನಸ್ಸಿನಲ್ಲಿ, ನೀನು ಮಾಡಿಕೊಂಡದ್ದಲ್ಲಿ, ಸಂಗ್ರಹ ಆದದ್ದಲ್ಲಿ. ಹಾಗಾಗಿ ಮನಸ್ಸಿನ ಪ್ರಧಾನ ಅಭಿಮಾನಿ, ಇದನ್ನೇ ನಾನು ಹೇಳಲಿಕ್ಕೆ ಹೊರಟೆ ಅಂದೆ ಆಗ. ಹಾಗಾಗಿ ಎಲ್ಲರ ಮನಸ್ಸನ್ನು ಟ್ಯೂನ್ ಮಾಡುವ ಮನೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ, ಬಿಡುಗಡೆಗೂ ಸಿಕ್ಕಿ ಬೀಳಲಿಕ್ಕೂ ಕಾರಣವಾದದ್ದು ಮನಸ್ಸು. ಅದನ್ನು ಚೆನ್ನಾಗಿ ನೀವು ಉಪಯೋಗಿಸಿಕೊಂಡರೆ ಅದು ಖಂಡಿತವಾಗಿಯೂ ನಿಮ್ಮನ್ನು ಪಾರು ಮಾಡುತ್ತದೆ. ಹಾಗಾಗಿ ಶಿವರಾತ್ರಿ ವ್ರತವನ್ನು ಇಂಟ್ರಡ್ಯೂಸ್ ಮಾಡಲಿಕ್ಕೆ ಕ್ರಮವೇ ಅವರು. ಯಾಕೆ ಅಂದರೆ ನಿನ್ನ ಮನೋದೋಷವನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಆಗ್ತದೆ ಅಂತ.
ಇಟ್ ಈಸ್ ಒನ್ ಆಫ್ ದ ವೇ. ಇದು ಒಂದರಿಂದಲೇ ಆಗ್ತದೆ ಅಂತಲ್ಲ, ಇದು ಆಗ್ತದೆ ಎನ್ನುವುದರಲ್ಲಿ 100% ಸತ್ಯ. ಅದೊಂದು ಸತ್ಯ. ಈ ಬಿಸಿನೆಸ್ ಮಾಡಿದರೆ ಲಾಭ ಆಗ್ತದೆ ಎನ್ನುವುದಕ್ಕೆ ಸತ್ಯ. 100 ಬಿಸಿನೆಸ್ ಇಡಬಹುದು, ಲಾಭದಾಯಕವಾಗಿರ್ಬೋದು. ಇದು ನಷ್ಟ ಕೊಡುವುದಿಲ್ಲ ಎನ್ನುವುದೊಂದು ಗ್ಯಾರಂಟಿ. ತೆಂಗಿನ ಮರವನ್ನು ನೀವು ನೆಟ್ಟರೆ ಮಳೆಗಾಲದಲ್ಲಿ ಅದು ನೀರು ಕುಡಿದರೂ ನಿಮಗೆ 12 ತಿಂಗಳದು ಬದುಕಿ ನಿಮಗೆ ಉಪಯೋಗಕ್ಕೆ ಬರ್ತದೆ 10 ವರ್ಷಕ್ಕೆ ಎನ್ನುವುದು ಅದು ಗ್ಯಾರಂಟಿ. ಇನ್ನು ಮತ್ತಿನ್ನೂ ವಿಷಯ ಬೇರೆ, ಇದಕ್ಕಿಂತ ಜಾಸ್ತಿ ಲಾಭದಾಯಕ ವಿಷಯ ಎಲ್ಲ ಮತ್ತೆ ಇದು ಅಲ್ಲ ಹೇಳಲಿಕ್ಕೆ ಆಗುವುದಿಲ್ಲ. ಹೇಳಲಿಕ್ಕೋಸ್ಕರ ಅವರು ಮೊದಲು ಎತ್ತಿಕೊಂಡ ವಾಕ್ಯ ಶಿವರಾತ್ರಿ ವ್ರತ ಅದು ಸರ್ವಪಾಪ ಪ್ರಣಾಶನ. ಅದರ ಒಟ್ಟಿಗೆ ಇರುವಂಥ ವ್ಯವಸ್ಥೆಗಳನ್ನೆಲ್ಲ ಹೇಳ್ತಾರೆ ಅವರು. ಅದು ಭುಕ್ತಿ ಮುಕ್ತಿ ಪ್ರದಾಯಕವಾಗಿದೆ. ಅದರ ಒಟ್ಟಿಗೆ ತತ್ಕಾಲ ವ್ಯಾಪಿನಿ ಗ್ರಾಹ್ಯ ಅಂತ ಶಿವರಾತ್ರಿ ವ್ರತ. ಶಿವರಾತ್ರಿಯನ್ನು ಮಾಡುವುದು ಯಾವಾಗ ಅಂದರೆ ಚತುರ್ದಶಿ ಎನ್ನುವುದು ಕೃಷ್ಣ ಪಕ್ಷದ ಮಾಘ ಮಾಸದ ಚತುರ್ದಶಿ ಎನ್ನುವುದು ರಾತ್ರಿಯಲ್ಲಿ ಬರಬೇಕು ನಮಗೆ. ಆಗ ನಮ್ಮ ಕಾರ್ಯಕ್ರಮಗಳು ನಡೀಲಿಕ್ಕೆ ಅಂತ ಇವರು ತತ್ಕಾಲ ವ್ಯಾಪಿನಿಯನ್ನು ಇಟ್ಟುಕೊಳ್ಳಬೇಕೆನ್ನುವುದನ್ನು ಒತ್ತುವಾಗಿ ಕೊಟ್ಟಿದ್ದಾರೆ. ಹೀಗಾಗಿ ಕೆಲವೊಮ್ಮೆ ಕ್ಯಾಲೆಂಡರಲ್ಲಿ ಶಿವರಾತ್ರಿ ದಿನ ಆಚೀಚೆ ಹೋಗ್ತದೆ. ಯಾಕೆ ರಾತ್ರಿಯಲ್ಲಿ ಉಂಟೋ ಇಲ್ವೋ ಅಂತ ಕೆಲವರಿಗೆ ಸಂಶಯ ಇರ್ತದೆ. ಕೆಲವರ ಪಂಚಾಂಗ ಪ್ರಕಾರ ರಾತ್ರಿ ಕಳೆದಿರ್ತದೆ, ರಾತ್ರಿ ಬರದೇ ಇರ್ತದೆ. ಹೀಗಾಗಿ ಅದನ್ನು ನೋಡಿಕೊಂಡು ಮಾಡಿ ಅಂತ ಅವರು ಉಲ್ಲೇಖ ಮಾಡಿದರು. ಅದು ದಿನಕ್ಕೆ ಸಂಬಂಧಪಟ್ಟ ವಿಷಯ ಇರಲಿ. ಅದರೊಟ್ಟಿಗೆ ಯಾರೆಲ್ಲ ಮಾಡಲಿಕ್ಕೆ ಉಂಟು ಹೇಳುವಾಗ ಆಚಂಡಾಲ ಮನುಷ್ಯಾಣ ಅಧಿಕಾರಿಗಳ ಬಗ್ಗೆ ಹಿಂದೆ ಹೇಳಿದ ಹಾಗೆ ಇದು ಇಂಥ ಕೇರಿಯವರಿಗೆ, ಇಂಥ ಜಾತಿಯವರಿಗೆ, ಇಂಥ ಲಕ್ಷಣದವರಿಗೆ ಹೇಳಲಿಲ್ಲ, ಎಲ್ಲ ಮನುಷ್ಯರಿಗೆ ಅಂತ ಹೇಳಿಬಿಟ್ಟಿದ್ದಾರೆ. ಇದರಲ್ಲಿ ನಾವು ಕತ್ತರಿಸುವುದು ಯಾರನ್ನು? ನಿಷೇಧ ಯಾರಿಗೆ ಹೇರುವುದು? ಅವ್ರು ಬರಬಾರ್ದು ಅಂತ ಎಲ್ಲಿ ಹೇಳುವುದು? ಅದು ಸ್ಪಷ್ಟ ಹೇಳಿ ಅಂದರೆ ಸೌರವ ವೈಷ್ಣವವ ಅನ್ಯ ದೇವತಾಂತರ ಪೂಜಕ. ಸ್ಪಷ್ಟ ಹೇಳ್ತೇನೆ ಅಂದರು. ನೀನು ಯಾವ ದರ್ಶನಕಾರನೇ ಆಗಿರು, ಸೌರ ದರ್ಶನ, ಗಾಣಪದ ದರ್ಶನ, ಸ್ಕಾಂದ ದರ್ಶನ, ಶಾಕ್ತ, ಶೈವ, ವೈಷ್ಣವ, ಒಟ್ಟು ಷಡ್ದರ್ಶನಗಳಿವೆ. ಅದರಲ್ಲಿ ವೈಷ್ಣವ ಅಂದರೆ ವಿಷ್ಣುವೇ ದೊಡ್ಡವ ಅಂತ ಹೇಳಿಕೊಂಡವರು, ಶಿವ ಅಂದರೆ ಶಿವನೇ ದೊಡ್ಡವ ಅಂತ ಹೇಳುವವರು. 2 ಪ್ರಧಾನ, ವೈಷ್ಣವ ಶೈವ. ಇನ್ನೇನಿದ್ರು ಅವನ ಮನೆಯವರೇ. ಶೈವರಲ್ಲಿಯೇ ಶಾಕ್ತರು, ಅವನ ಹೆಂಡತಿಯನ್ನು ದುರ್ಗೆಯನ್ನು ಪಾರ್ವತಿಯನ್ನು ದೊಡ್ಡದು ಮಾಡಿದವರು, ಅವನ ಮಗ ಗಣಪತಿಯನ್ನು ದೊಡ್ಡದು ಮಾಡಿದವರು ಗಣಪತರು, ಅವನ ಇನ್ನೊಂದು ಮಗ ಸ್ಕಂದನನ್ನು ದೊಡ್ಡ ಮಾಡಿದವರು ಸ್ಕಾಂದರು. ಇನ್ನೊಬ್ಬ ಇದ್ದಾನೆ ಸೂರ್ಯ ಪ್ರತ್ಯೇಕ, ಅವನು ಸೌರ. ಹೀಗೆ ಸೂರ್ಯ ಒಂದು ಪ್ರತ್ಯೇಕ, ಮತ್ತು ವೈಷ್ಣವ ಶೈವ. ಶೈವರಲ್ಲೇ ಕೆಟಗರಿಗಳು ಕೆಲವು. ಇವರು ಹೇಳಿಬಿಟ್ರು ಸೌರವ ವೈಷ್ಣವಾನ್ಯ ದೇವತಾಂತರ ಪೂಜಕ ಅಂತ. ಶಿವರಾತ್ರಿಯ ವ್ರತಕ್ಕೆ ಬಂದಿದ್ದೇವೆ ನಾವು. ಆದ್ದರಿಂದ ಶೈವನ ಬಗ್ಗೆ ಮಾತಾಡಬೇಕಾಗಿಲ್ಲ. ಅದರ ನಂತರದವರನ್ನು ಹೇಳಬೇಕು, ವೈಷ್ಣವ ಅಂತ ಹೇಳಬೇಕು ಒಬ್ಬ, ಇನ್ನೊಬ್ಬ ಸೌರಹ. ಮತ್ತು ಯಾರು? ಮತ್ತೆ ನಮ್ಮ ಮನೆಯವರೇ. ನಮ್ಮ ಮನೆಯವರಿಗೆ ನಮ್ಮ ವಿರೋಧ ಏನಿಲ್ಲ. ಶಾಕ್ತರು, ಗಣಪತರು, ಸ್ಕಾಂದರು ಎಲ್ಲ ಅವರು ಶೈವರೇ, ಶೈವರ ಕೆಟಗರಿಯಲ್ಲಿ ಬರ್ತಾರೆ. ಶಿವನ ಮನೆಯಲ್ಲೇ ನಿಂತವರವರು. ಹಾಗಾಗಿ ಹೇಳುವಾಗ ಶ್ಲೋಕಗಳು ಎಷ್ಟು ಸಮಜಾಯಿಷಿ ಮಾಡಿ ಹೇಳ್ತವೆ. ಅವರೆಲ್ಲರೂ ಸಹ ಯಾರೇ ಇರಲಿ, ಅವರು ಶಿವರಾತ್ರಿಯನ್ನು ಮಾಡದೇ ಇದ್ದರೆ, ಶಿವನ ಪೂಜೆ ಮಾಡದೇ ಇದ್ದರೆ, ನ ಪೂಜಾ ಫಲಮಾಪ್ನೋತಿ ಶಿವರಾತ್ರಿ ಬಹಿರ್ಮುಖ ಅಂತ. ಇದು ಪದ್ಮಪುರಾಣದ್ದಿಗೆರೆ. ಶಿವದೇವರ ಉಪಾಸನೆ ಮಾಡದವ ಉಳಿದ ದೇವರ ಉಪಾಸನೆ ಮಾಡ್ತೇನೆ ಹೇಳಿಕೊಂಡ್ರೆ ಅವನು ಯಾವನೇ ಇರಲಿ, ಅವನಿಗೆ ಅವನು ಮಾಡಿರತಕ್ಕಂಥ ಫಲ ಬರಲಿಕ್ಕೆ ಆಗುವುದಿಲ್ಲ. ಇದು ಬಹಳ ದೊಡ್ಡ ವಿಷಯ ಮಾತ್ರ. ಇದಕ್ಕೆಲ್ಲ ಬೇಕಾದಷ್ಟು ಪ್ರಮಾಣಗಳು ಬೇಕಾಗ್ತವೆ. ಅದನ್ನು ನಾನು ಮುಂದಿನ ಇವತ್ತಲ್ಲ ಇನ್ನೊಂದು ದಿವಸಕ್ಕೆ ಕೂತ್ಕೊಳ್ತೇನೆ, ಅದಕ್ಕೆ ಸಬ್ಜೆಕ್ಟ್ ಹೇಗಿರ್ತದೆ ಅಂತ. ಇತರ ದೇವತೆಗಳ ಉಪಾಸನೆ ಮಾಡುವವ ಶಿವನ ಪೂಜೆ ಮಾಡಬೇಕೋ ಬೇಡವೋ ಎನ್ನುವ ಒಂದು ದೊಡ್ಡ ಪ್ರಶ್ನೆ ಇವತ್ತು ಸಮಾಜದಲ್ಲಿ ದೊಡ್ಡ ಪ್ರಶ್ನೆ ಅದು ನಿಂತಿದೆ. ನಾನು ನೇರ ಹೇಳೋದಾದರೆ, ಒಬ್ಬ ವೈಷ್ಣವ ಅಂತ ಅನಿಸಿಕೊಂಡವ ಶಿವನನ್ನು ಪೂಜೆ ಮಾಡಬೇಕೋ ಬೇಡವೋ ಅಂತ ಆರಾಮವಾಗಿ ಬೇಡ ಅಂತ ಹೇಳಲಿಕ್ಕೆ ಹೋಗ್ಬೋದು. ಆದರೆ ಮಾಡದೇ ಇರಲಿಕ್ಕೆ ಆಗ್ತದ ಎನ್ನುವುದು ಯೋಚನೆ ಮಾಡಿ. ಒಬ್ಬ ವಿಷ್ಣು ಪ್ರಧಾನವಾಗಿ ಚಿಂತನೆ ಮಾಡುವ ಒಬ್ಬ ವೈಷ್ಣವ, ಅವನು ಶಿವನ ಪೂಜೆ ಮಾಡದೇ ಇರ್ತಾನ? ಅನಿವಾರ್ಯವಾಗಿ ಮಾಡ್ತಾನೆ. ಯಾಕೆ ಕೇಳಿದರೆ, ವಿಷ್ಣು ಪೂಜೆ ಮಾಡಲಿಕ್ಕೆ ಅವನಿಗೆ ಮನಸ್ಸು ಬೇಕೋ ಬೇಡವೋ? ವಿಷ್ಣು ಪೂಜೆ ಮಾಡಲಿಕ್ಕೆ ಮನಸ್ಸಿಲ್ಲದೆ ವಿಷ್ಣು ಪೂಜೆ ಮಾಡೋದು ಹೇಗೆ? ವಿಷ್ಣು ದೊಡ್ಡವ ಅಂತ ಯೋಚನೆ ಮಾಡಲಿಕ್ಕೆ ಮನಸ್ಸಿಲ್ಲದೆ ಯೋಚನೆ ಮಾಡೋದು ಹೇಗೆ? ಆ ಯೋಚನೆ ಕೊಟ್ಟವ ಯಾರು? ಮನೋಭಿಮಾನಿಯಾದ ಶಿವ ಕೊಡದೇ ಇದ್ದರೆ ನಾವು ಹೇಳಲಿಕ್ಕೆ ಹೇಳ್ತೇವೆ ಕೂಟದಲ್ಲಿ ಕೂತೆಲ್ಲ, ತೈಲಧಾರೆಯಂತೆ ಅಂತ ಹೇಳಿಕೊಂಡು. ಎಂಥದ್ದು? ಮನಸ್ಸು ಕೊಡು ಹರಿಯಲ್ಲಿ. ಮತ್ತೆ ಕೊಡಲಿಕ್ಕೆ ಅವನಲ್ಲಿ ಕೇಳದಿದ್ದರೆ ಕೊಡ್ತಾನ? ಶಿವಾಯ ನಮಃ ಹೇಳದಿದ್ದರೆ ಮನಸ್ಸು ಪರ್ಫೆಕ್ಟ್ ಆಗ್ತದ? ಹರಿಯಲ್ಲಿ ಹರಿದು ಹೋಗ್ತದ? ಅದು ಬಿಟ್ಟು ಬೇರೆಡೆ ಹೋಗ್ಬೋದು, ವಿಷಯಗಳಲ್ಲಿ ಹೋಗ್ಬೋದು. ಆದ್ದರಿಂದ ವಿಷಯಗಳನ್ನು ತಪ್ಪಿಸಿ ಜಿತೇಂದ್ರಿಯನಾಗಬೇಕಾದ್ರೆ ಕಣ್ಣು ಬೈ ಕೈಕಾಲುಗಳು ಕಟ್ಟಿದರೆ ಅಲ್ಲದು, ಮನಸ್ಸು ಕಟ್ಟಬೇಕು. ಮನಸ್ಸು ಕಟ್ಟದಿದ್ದರೆ ಜಿತೇಂದ್ರಿಯ ಆಗುವುದಿಲ್ಲ. ಅಂತರಿಂದ್ರಿಯದ ಕಟ್ಟು ಇಲ್ಲದಿದ್ದರೆ
ಅದು ಸಡಿಲಾಗಿದ್ದರೆ ಉಳಿದ ಇಂದ್ರಿಯಗಳು ಕಟ್ಟಿ ಏನು ಪ್ರಯೋಜನ? ಕಣ್ಣು ಮುಚ್ಚಬಹುದು, ಆದರೆ ಮನಸ್ಸು ಮುಚ್ಚದಿದ್ದರೆ ಕಣ್ಣಿನಲ್ಲಿ ನಾವು ಬೇಕಾದ ಸ್ಕೆಚ್ ಆಗ್ತಾ ಇರ್ತೇವೆ, ಹುಡುಕುತ್ತಾ ಇರ್ತೇವೆ. ಕಣ್ಣು ಮುಚ್ಚಿದ್ದಾನೆ, ಆದರೆ ಕಾಣುವುದೇನು ಕೇಳಿದರೆ ಪ್ರಪಂಚವನ್ನೇ ಕಾಣ್ತಾ ಇದ್ದಾನೆ, ದೇವರನ್ನು ಕಾಣ್ತಾ ಇಲ್ಲ. ಮನಸ್ಸು ಬ್ಲಾಕ್ ಮಾಡಲಿಕ್ಕೆ, ತೆರೆದುಕೊಳ್ಳಲಿಕ್ಕೆ ಮೈನ್ ಅನುಗ್ರಹ ಮಾಡುವವ ಶಿವ. ಅದರಿಂದ ಕಟ್ಟ ವೈಷ್ಣವ ಹೇಳಿಕೊಳ್ಳುವವನು ಶಿವನನ್ನು ಮರೀಲಿಕ್ಕೆ ಆಗುವುದಿಲ್ಲ ಎನ್ನುವುದು ಸತ್ಯ. ಯಾಕೆಂದರೆ ಶಿವನೇ ಅಷ್ಟು ಗಟ್ಟಿ ಇದ್ದಾನೆ. ಯಾಕೆ ಕೇಳಿದರೆ ಅವನೇ ಹೇಳ್ತಾ ಇದ್ದಾನೆ, ನನ್ನ ತಲೆಯ ಮೇಲೆ, ನಾನು ಕಳೆದ ಬಾರಿ ಹೇಳಿದ್ದೇನೆ, ನನ್ನ ತಲೆಯ ಮೇಲೆ ದೇವರ ತೀರ್ಥ ಇದೆ ಅಂದ. ಗಂಗೆಯನ್ನು ನಾನು ಹೊತ್ತಿದ್ದೇನೆ ಮಾರಾಯ, ನನ್ನ ಬಾಯಲ್ಲಿ ರಾಮರಾಮ ಇದೆ ಅಲ್ವಾ, ಮಾತಾಡಲಿಕ್ಕೆ ಎಲ್ಲಿ ಉಂಟು ಕೇಳ್ತಾನೆ. ಆದ್ದರಿಂದ ಆ ಗೆರೆಗಳು ಬಹಳ ಚೆನ್ನಾಗಿ ಮಾತಾಡ್ತವೆ. ಆದರೆ ಇನ್ನಷ್ಟು ಚರ್ಚೆಗಳ ಚಿಂತನೆಗಳ ಬಗ್ಗೆ ನಾನು ಕೆಲವು ಮುಂದೆ ಪ್ರಮಾಣಗಳನ್ನೆಲ್ಲ ಉಲ್ಲೇಖ ಮಾಡ್ತೇನೆ. ಇವತ್ತು ಇಷ್ಟು ಸಾಕು. ಯಾಕೆಂದರೆ ಸೌರವ ವೈಷ್ಣವ ಅಥವಾ ಅನ್ಯಃ ಅಂತ ಹೇಳೋ ಮೂಲಕ ಶಿವಾದನ್ಯಃ ಅನ್ನುವ ಅರ್ಥದಲ್ಲಿ ನ ಪೂಜಾ ಫಲ ಮಾಪ್ನೋತಿ ಅಂತ ಇನ್ನೊಂದು ಸ್ಕಂದ ಪುರಾಣದ ಗೆರೆ. ಇದೆಲ್ಲ ಪ್ರಧಾನವಾದ ವಾಕ್ಯಗಳು. ಪರಾತ್ ಪರತರಂ ನಾಸ್ತಿ ಶಿವರಾತ್ರಿ ಪರಾತ್ ಪರಂ ನ ಪೂಜೇತಿ ಭಕ್ತಿಯೇಶಂ ರುದ್ರಂ ತ್ರಿಭುವನೇಶ್ವರಂ ಜಂತುರ್ಜನ್ಮಶಾಸ್ತ್ರೇಶು ಭ್ರಮತೆ ನಾತ್ರ ಸಂಶಯ. ಈಗ ಲಾಸನ್ನು ಹೇಳ್ತಾನೆ, ಲಾಭ ಇಲ್ಲ ಅಂತ ಹಾಗೆ ಹೇಳಿದ, ಈಗ ಲಾಸ್ ಇದೆ ಅಂತಾನೆ. ಶಿವರಾತ್ರಿ ಎನ್ನುವುದು ಬಹಳ ದೊಡ್ಡದೇ. ನಾರಾಯಣನ ಉಪಾಸನೆ ನಂತರದಲ್ಲಿ ಶಿವನ ಉಪಾಸನೆ ಬರ್ತದೆ. ನಡುವೆ ಪ್ರಾಣನಿದ್ದಾನೆ, ಅವನನ್ನು ಬಿಡುವುದು ಅಂದರೆ ತ್ರಿಮೂರ್ತಿಗಳು ನಮಗೆ ಪ್ರಧಾನ. ಕಾಲಿದೆ, ಸಂಕರ್ಷಣ ಶಕ್ತಿ, ಅದೇ ಶೇಷಶಕ್ತಿ, ಅದೇ ಶಿವಶಕ್ತಿ. ನಡು ಇದೆ, ಅದು ನಾರಾಯಣ ಶಕ್ತಿ. ತಲೆ ಇದೆ, ಅದು ಬ್ರಹ್ಮಶಕ್ತಿ. ಹಾಗಾಗಿ ಮೂರು ಸರಿ ಇರಬೇಕಾದ್ರೆ ನಮ್ಮ ದೇಹ ತ್ರಿಮೂರ್ತಿಗಳು ಸರಿ ಇರಬೇಕು. ನಾವು ಇಂಬ್ಯಾಲೆನ್ಸ್ ಮಾಡಿಬಿಟ್ರೆ ನಮ್ಮದು ಕೈಕಾಲು ನಡೆಯುವುದಿಲ್ಲ ಆಗ್ತದೆ ಮತ್ತೆ. ಹೀಗಾಗಿ ಮೂರು ಕಡೆಗೂ ಬೇಕಾದಂಥ ಸಪೋರ್ಟ್ ಕೊಡುವ ಹಾಗೆ ನಮ್ಮ ಉಪಾಸನೆಗಳು, ಚಿಂತನೆಗಳು, ಕ್ರಮಗಳು ಇರಬೇಕು. ಇದೆಲ್ಲ ಕಡೆ ಇರುವಂಥದ್ದು. ನಾನು ಕಳೆದ ಬಾರಿ ಬಿಲ್ವಪತ್ರಿಕೆ ಬಗ್ಗೆ ಹೇಳಿದ್ದೆ. ಹಾಗೆ ಅದನ್ನು ತುಳಸಿ ಗಿಡದಲ್ಲಿ ನೋಡಲಿಕ್ಕೆ ಬರ್ತದೆ. ನಾನು ಶುದ್ಧನಾಗಿ ವೈಷ್ಣವನಾಗಿದ್ದೇನೆ ಹೇಳಿದರೆ ತುಳಸಿ ಇಲ್ಲದ ಪೂಜೆ ಕೊಳ್ಳನೋ ಹರಿ. ದೇವರಿಗೆ ತುಳಸಿ ಬೇಕೆ. ತುಳಸಿಯ ಬಗ್ಗೆ ಹೇಳಿದರೆ ಏನು ಮಾಡುವ? ಮೂಲತೋ ಬ್ರಹ್ಮ ಅಲ್ಲ. ತುಳಸಿಯ ಬಗ್ಗೆ ಆರಂಭದಲ್ಲಿ ಮಂಜರಿಯಾಂ ಶಂಕರ ಪ್ರೋಕ್ತಃ ಅಂತಾರೆ. ಅದರಲ್ಲಿ ಆರಂಭದಲ್ಲಿ ಇದು ಅಗ್ರೆ ತುಳಸಿಯಲ್ಲಿ ಹೇಳುವಾಗಲೇ ಮಧ್ಯದಲ್ಲಿ ಜನಾರ್ದನ ಇದ್ದಾನೆ, ಅಡಿಯಲ್ಲಿ ಬ್ರಹ್ಮ ಇದ್ದಾನೆ, ಅಶ್ವತ್ಥದಾಗೆ ಮೇಲಕ್ಕೆ ಶಿವ ಇದ್ದಾನೆ. ಮಂಜರಿಯಾಂ ಶಂಕರ ಪ್ರೋಕ್ತಃ ಅಂತ. ಹಾಗಾಗಿ ಕೆಲವರು ಮಂಜರಿ ತೆಗೆದು ಹಾಕ್ತೀವಿ ಅಂತಾರೆ, ಆದರೆ ತುಳಸಿ ಕುಡಿಬೇಕು, ಮಂಜರಿ ಬೇಕು ಅಂತಾರೆ. ತುಳಸಿ ಮಂಜರಿ ಗ್ರಾಹ್ಯ ತದಭಾವೇತು ಬಲ್ಲವ ಅಂತಾರೆ. ಅದು ಇಲ್ಲದಿದ್ದರೆ ಮಾತ್ರ ಎಸಳುಕೊಳ್ಳಿಗೆ ಕುಡಿಕೊಳ್ಳಿಕ್ಕೆ ಹೇಳಿದ್ದು. ಹೂವಿದ್ದ ತುಳಸಿಯೇ ದೇವರಿಗೆ ಬೇಕು ಅಂತ ದೇವರೇ ಕೇಳಿಕೊಂಡ. ಆದರೆ ಯಸ್ಯಾಂ ಮೂಲೆ ಸ್ಥಿತೋ ಬ್ರಹ್ಮ ಮಧ್ಯೆ ದೇವೋ ಜನಾರ್ದನ ಮಂಜರಿಯಾಂ ಶಂಕರ ಪ್ರೋಕ್ತಃ ಅಂತೇಳಿ ತುಳಸಿತ್ವ ನಮಾಮ್ಯಹಂ ಅಂತ ತುಳಸಿಯ ಪ್ರಾರ್ಥನೆಯ ಪುರಾಣದ ಗೆರೆ. ಹೀಗಾಗಿ ದೇವರನ್ನು ದೂರ ಮಾಡಲಿಕ್ಕೆ ಆಗುವುದಿಲ್ಲ. ಶುದ್ಧ ವೈಷ್ಣವನಾಗಿ ಯಾವುದೇ ಪದಾರ್ಥವನ್ನು ಶಿವನಿಲ್ಲದೆ ಮುಟ್ಲಿಕ್ಕೆ ಅವನ ಮನಸ್ಸಿಗೆ ಸಾಧ್ಯವೇ ಇಲ್ಲ ಆಗತ್ತೆ ಅನ್ನುವ ನೆಲೆಯಲ್ಲಿ ಆ ಮಾತನ್ನು ಹೇಳುವಾಗ ಅತ್ಯಂತ ದೊಡ್ಡದಾದ ಪವಿತ್ರವಾದ ಬಹಳಷ್ಟು ಜನ್ಮಗಳಲ್ಲಿ ಜನ್ಮ ಸಹಸ್ರೇಶು ಭ್ರಮತೆ ಅಂತಾನೆ. ಸಾವಿರಾರು ಜನ್ಮಗಳಲ್ಲಿ ಒದ್ದಾಡಬೇಕಾಗತ್ತವ ಮನಸ್ಸನ್ನು ಹಗುರ ಮಾಡಿಕೊಳ್ಳದಿದ್ದರೆ, ಅಷ್ಟು ಗಟ್ಟಿಗನಾದರೆ ಅಂತ ಮಾತು ಹೇಳಿದ್ದಾರೆ. ನೆಕ್ಸ್ಟ್ ಮುಂದೆ ವ್ರತಾಚರಣೆ ಕೆಲವು ವಿಷಯಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೇನೆ, ಗರುಡ ಪುರಾಣದ್ದು. ಇನ್ನು ಮುಂದಕ್ಕೆ ಇದರ ಎಕ್ಸ್ಟೆನ್ಷನ್ ಇದೆ ನೆಕ್ಸ್ಟ್ ಸ್ಲೈಡಲ್ಲಿ, ಹಾಗಾಗಿ ಅದನ್ನು ಪೂರ್ತಿ ಚಿಂತನೆಯಲ್ಲಿ ತರ್ತೇನೆ. ತ್ರಯೋದಶ್ಯಾಂ ಶಿವಂ ಪೂಜ್ಯ ಸ್ಟಾರ್ಟ್ ಮಾಡುವ ವಿಧಾನ. ಕುರಿಯಾತ್ತು ನಿಯಮ ವ್ರತಿ. ಇಂದಿನ ದಿನ ರೆಡಿಯಾಗಬೇಕು ಅವನು ತ್ರಯೋದಶಿಯಲ್ಲಿ ಶಿವಪೂಜೆಯನ್ನು. ಅಂದರೆ ಇದು 3 ದಿನದ ವ್ರತ ಅಂತ ನಮಗೆ ಅರ್ಥ ಆಗ್ತದೆ. ಈಗ ಹಿಂದಿನ ದಿವಸ ತ್ರಯೋದಶಿ ರೆಡಿಯಾಗಲಿಕ್ಕೆ, ಚತುರ್ದಶಿ ಮಾಡಲಿಕ್ಕೆ, ಆನಂತರ ಅಮಾವಾಸ್ಯೆಯನ್ನು ಮುಗಿಸಲಿಕ್ಕೆ. ಹಾಗೆ ಪೂರ್ವಾರಾಧನೆ, ಉತ್ತರಾರಾಧನೆ, ಮಧ್ಯಾರಾಧನೆ 3 ಕಡೆಯೇ 3 ಪೂಜೆ, 3 ಪುನಸ್ಕಾರಗಳು ಇಲ್ಲಿವೆ. ಹಿಂದಿನ ದಿನ ರೆಡಿಯಾಗಲಿಕ್ಕೆ ಅವರು ಗೆರೆಯನ್ನು ಕೊಟ್ಟಿದ್ದಾರೆ. ಕೆಲವರು ಕೇಳ್ತಾರೆ ಎಲ್ಲಿ ಉಂಟು, ಏನುಂಟು, ಹೇಗಲೇ ಉಂಟು ಅಂತ. ಅದಕ್ಕೆ ತ್ರಯೋದಶ್ಯಾಂ ಶಿವಂ ಪೂಜ್ಯ, ಶಿವನನ್ನು ತ್ರಯೋದಶಿಯಲ್ಲಿ ಪೂಜೆ ಮಾಡಿ ಅವನ ಎದುರು ಸಂಕಲ್ಪ ಮಾಡಲಿಕ್ಕೆ. ಏನು ಅಂತ, ನಾಳೆ ಸರಿ ಆಗ್ತೇನೆ ಅಂತ. ಪ್ರಾತಃ ದೇವ ಚತುರ್ದಶ್ಯಾಂ ಜಾಗರಿಷ್ಯಾಮ್ಯಹಂ ನಿಶಿ ಪೂಜಾಂ ದಾನಂ ತಪೋ ಹೋಮಂ ಕರಿಷ್ಯಾಮಿ. ಆತ್ಮಶಕ್ತಿತಃ ನಾನು ಆದಷ್ಟು ಸಾಲ ಮಾಡದೆ, ಸೋಲು ಉಣ್ಣದೆ, ಆತ್ಮಶಕ್ತಿತಃ ನನಗೆಷ್ಟು ಸಾಮರ್ಥ್ಯ ಇದೆ ದೈಹಿಕವಾಗಿ, ಮಾನಸಿಕವಾಗಿ, ದ್ರವ್ಯದಲ್ಲಿ, ಅದರಲ್ಲಿ. ಅಂದರೆ ನಾವೇನು ಬಲಾತ್ಕಾರದಲ್ಲಿ ಮಾಡಲಿಕ್ಕಿಲ್ಲ. ಮನೆಯಲ್ಲಿ ಗಂಟೆ ಇಲ್ಲ ಅಂತೇಳಿ ಪಕ್ಕದವರ ಮನೆಯ ಗಂಟೆಯನ್ನು ಎಳೆದು ತರೋದಾಗಲಿ, ಇನ್ನೊಬ್ಬರು ಕಾಂಪೌಂಡ್ ಆಗಿ ಅವರು ಏಳದ ಮುಂಚೆ ಒಂದಿಷ್ಟು ಪುಷ್ಪವನ್ನು ಕೊಯ್ದಿಟ್ಕೊಳ್ಳೋದಾಗಲಿ, ಇದೆಲ್ಲ ಮಾಡಲಿಕ್ಕಿಲ್ಲ. ನಮ್ಮ ಶಕ್ತಿಯ ಅನುಸಾರವಾಗಿ ನಾವು ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಅನ್ನುವುದನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಆದ್ದರಿಂದ ಬೆಳಿಗ್ಗೆಯೇ ದೇವರಲ್ಲಿ ಸಂಕಲ್ಪ ಮಾಡಲಿಕ್ಕೆ, ಇವತ್ತು ಚತುರ್ದಶಿ ನಾನು ಪೂಜೆ ಮಾಡುತ್ತೇನೆ, ಅದರ ಜೊತೆಯಲ್ಲಿ ಇವತ್ತು ಇಡೀ ನಾನು ಜಾಗರ ಇರ್ತೇನೆ ರಾತ್ರಿ, ಆನಂತರ ಪೂಜೆ ಮಾಡಿ ಬೇಕಾದಷ್ಟು ವಸ್ತುಗಳನ್ನು ದಾನ ಮಾಡಿ
ಚಿಂತನೆ ಮಾಡಿ, ತಪಸ್ಸು ಅಂದರೆ ಚಿಂತನೆ ಮಾಡಿ ಅದಕ್ಕೆ ಅನುಗುಣವಾಗಿ ಹೋಮ ಮಾಡಲಿಕ್ಕಿದ್ದರೆ ಹೋಮ ಮಾಡಿ ನಾನು ಈ ವ್ರತವನ್ನು ಸರಿಗೊಳಿಸ್ತೇನೆ ಅಂತ. ಚತುರ್ದಶ್ಯಾಂ ನಿರಾಹಾರ ಭೂತ್ವಾ ಶಂಭೋ ಪರೇಹನಿ ಭೋಕ್ಷ್ಯೇಹಂ ಭುಕ್ತಿ ಮುಕ್ತ್ಯರ್ಥಂ ಶರಣಂ ಮೇ ಭವೇಶ್ವರ. ಈ ಚತುರ್ದಶಿ ಮಾತ್ರ ನಾನು ಉಪವಾಸ ಮಾಡಿರ್ತೇನೆ, ಮರುದಿನ ಊಟ ಮಾಡ್ತೇನೆ. ಅದನ್ನು ಅವರ ಹತ್ರ ಹೇಳಿಕೊಳ್ಳಲಿಕ್ಕೆ, ಯಾಕೆ ನೀನು ನನ್ನನ್ನು ರೆಡಿ ಆಗಬೇಕು, ನನ್ನ ಮನಸ್ಸು ಗಟ್ಟಿ ಮಾಡಬೇಕು, ಸಂಕಲ್ಪ ಪೂರ್ತಿ ಮಾಡಬೇಕು. ಪಂಚಗವ್ಯಾಮೃತೈ ಸ್ನಾಪ್ಯ ಅಂತಕಾಲೇ ಗುರುಂ ಶ್ರಿತಃ. ನಾನು ಪಂಚಗವ್ಯದಿಂದ ಪಂಚಾಮೃತದಿಂದ ದೇವರನ್ನು ಪೂಜಿಸಿ ಮತ್ತು ಗುರುಗಳಲ್ಲಿ ಕೇಳಿ ಅವರು ಹೇಳಿದಾಗೆ ನಮೋ ನಮಃ ಶಿವಾಯೇತಿ ಗಂಧಾದ್ಯೈ ಪೂಜೆಯ ಧರಂ, ಅವರು ಹೇಳಿಕೊಟ್ಟ ಮಂತ್ರದಿಂದ ನಾನು ಗಂಧ ಪುಷ್ಪಾದಿಗಳಿಂದ ಶಿವನನ್ನು ಪೂಜೆ ಮಾಡ್ತೇನೆ. ಪೂಜೆ ಮಾಡಿದ ನಂತರ ತಿಲ ತಂಡುಲ ವ್ರೀಹಿಂಶ್ಚ ಜುಹಿಯಾತ್ ಸಘೃತಂ, ಎಳ್ಳು ಅಕ್ಕಿ ಇದರೆಲ್ಲದರ ಹೋಮ ಇದೆ, ಅದನ್ನು ಮಾಡುತ್ತೇನೆ. ಮಾಡಲಿಕ್ಕಾದರೆ ಉತ್ವ ಪೂರ್ಣಾವತಿನ ದತ್ವ ಶೃಣಿಯಾತ್ ಗೀತ ಸಂಕತಾಂ. ಆನಂತರ ಶಿವನ ಬಗ್ಗೆ ವೈಭವದ ನುಡಿಗಳನ್ನೆಲ್ಲ ಕೇಳುತ್ತೇನೆ, ತಪಸ್ಸು ಮಾಡುತ್ತೇನೆ. ಅರ್ಧರಾತ್ರಿ ತ್ರಿಯಾಮೇಚ ಚತುರ್ಥೇಚ ಪುನರ್ಯಜೇತ್. ಮತ್ತು ರಾತ್ರಿ 4 ಹೊತ್ತಲ್ಲಿ ಪೂಜೆ ಮಾಡ್ತೇನೆ. 3 ಗಂಟೆಗೊಮ್ಮೆ ಬೆಳಿಗ್ಗೆ ಆಗುವವರೆಗೆ ರಾತ್ರಿಯ 4 ಯಾಮಗಳನ್ನು ಮೂಲಮಂತ್ರ ತಥಾ ಜಪ್ತ್ವ ಪ್ರಭಾತೇತು ಸಮಾಪಯೇತ್. ಪಂಚಾಕ್ಷರಿ ಮೂಲಮಂತ್ರ ಆದರೆ ಶಿವಾಯ ನಮಃ ಅಂತ, ಅಷ್ಟಾಕ್ಷರ ಆದರೆ ನೀಲಕಂಠಾಯ ನಮಃ ಅಂತ. 2 ಮಂತ್ರಗಳು ಪ್ರಧಾನವಾಗಿದೆ. ಎಷ್ಟೋ ಜನರಿಗೆ ಅಷ್ಟಾಕ್ಷರ ಕಥೆ ಗೊತ್ತಿಲ್ಲ, ನಮೋ ನೀಲಕಂಠಾಯ ಅಂತ. ಹಾಗಾಗಿ ಆ ಅಷ್ಟಾಕ್ಷರ ಮಂತ್ರ ಅದು. ಅವಿಘ್ನೇನ ವ್ರತಂದೇವ ತ್ವತ್ಪ್ರಸಾದಾತ್ ಮಯಾರ್ಚಿತಂ ಕ್ಷಮಸ್ವ ಜಗತಾನ್ನಾಥ ತ್ರೈಲೋಕ್ಯಾಧಿಪತೆ. ಅರೆ, ತಪ್ಪಿಲ್ಲದೆ ಆದದ್ದಕ್ಕೆ ನೀನು ಒಪ್ಪಿಗೆ ಕೊಟ್ಟಿದ್ದಿ ಅಂತ ಅವನಲ್ಲಿ ನಾವು ಕೇಳಿಕೊಳ್ಳುವ ಪ್ರಾರ್ಥನೆ ಮಾತದು. ಯನಮಯಾದ್ಯ ಕೃತಂ ಪುಣ್ಯಂ ಯದೃದ್ರಸ್ಯ ನಿವೇದಿತಂ ತತ್ಪ್ರಸಾದಾತ್ ಮಯಾದೇವ ವ್ರತಮಧ್ಯ ಸಮಾಪಿತಂ. ಇದು ಮರುದಿನ ಹೇಳುವ ಕತೆ. ನಾನು ನಿನ್ನಿಂದಾಗಿ ವ್ರತವನ್ನು ಮುಗಿಸಿಕೊಂಡೆ ಅಂತ. ಪ್ರಸನ್ನೋಭವ ಮೇ ಶ್ರೀಮನ್ ಗೃಹಂ ಪ್ರತಿ ಗಮ್ಯತಾಂ ತವಾಲೋಕನ ಮಾತ್ರೇಣ ಪವಿತ್ರೋಸ್ಮಿನ ಸಂಶಯ. ನಿನ್ನ ದರ್ಶನ ಅಂದರೆ ಅವನ ಪ್ರತೀಕದ ದರ್ಶನ ಅಷ್ಟೇ. ಭೋಜಯೇತ್ ಭವನಿಷ್ಠಾಂಶ. ಮತ್ತು ರುದ್ರದೇವರಿಗೆ ಸಂಬಂಧಪಟ್ಟವರನ್ನು ಪ್ರೀತಿ ಉಳ್ಳವರನ್ನೆಲ್ಲ ವಿರೋಧಿಸುವವರನ್ನಲ್ಲ, ಈಶನ ಮೇಲೆ ಪ್ರೀತಿ ಇದ್ದವರಿಗೆಲ್ಲ ಊಟ ಹಾಕಬೇಕು, ಬಟ್ಟೆ ಬರೆಗಳನ್ನು ಕೊಡಬೇಕು. ದೇವಾದಿದೇವ ಭೂತೇಶ ಲೋಕಾನುಗ್ರಹಕಾರಕ ಯನಮಯ ಶ್ರದ್ಧೆಯಾದರ್ಥಂ ಪ್ರಿಯತಾಂತೇನ ಮೇ ಪ್ರಭು. ಇದು ಕೊನೆಯ ಕೃಷ್ಣಾರ್ಪಣದ ಮುಖ. ದೇವರೇ ನೀನು ನನಗೆ ಒಳ್ಳೆಯದು ಮಾಡು ಅಂತ. ಕೊನೆಯ ಒಂದು ಸ್ಲೈಡ್ ತೋರಿಸ್ತೇನೆ, ನೆಕ್ಸ್ಟ್ ಲಾಸ್ಟ್. ಅಂದರೆ ಇದರ ಲಿಂಕ್ ಇದೆ ಅಂತ ಹೇಳಿದೆ. ಇತ್ತಂ ಸಮಾಪ್ಯ ಚ ವೃತ್ತಿ ಕುರಿಯಾತ್ 12 ವಾರ್ಷಿಕಂ. ಗರುಡ ಪುರಾಣ ಹೇಳ್ತದೆ ಹೀಗೆ ಎಷ್ಟು ಸಮಯ ಮಾಡಬೇಕು ಅಂದರೆ ಗಟ್ಟಿಮುಟ್ಟಾಗಿದ್ದಾಗ 12 ವರ್ಷ ಮಾಡಬೇಕು ಅಂತ. ಇದು ಅಧಿಕೃತವಾದ ಒಂದು ಮಾಹಿತಿ. ಶಿವರಾತ್ರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಹೇಗೆ ಅನಂತನ ವ್ರತ 14 ವರ್ಷಕ್ಕೆ ಉಂಟು, ಹಾಗೆ ಶಿವರಾತ್ರಿ ವ್ರತ 12 ವರ್ಷಕ್ಕೆ. ಇದು ಇವತ್ತಿನವರೆಗೆ ಯಾರು ಹೇಳಿಕೊಂಡು ಬರಲಿಲ್ಲ, ಅದಕ್ಕೋಸ್ಕರ ಹೇಳಿದೆ. ಮತ್ತು 12 ವರ್ಷ ವ್ರತ ಮಾಡುವಾಗಲೂ ಪ್ರತಿ ತಿಂಗಳು ಮಾಡಲಿಕ್ಕೆ ಅದೊಂದು ವಿಶೇಷ. ಕೀರ್ತಿಶ್ರೀ ಪುತ್ರ ರಾಜ್ಯಾದಿ ಪ್ರಾಪ್ಯ ಶೈವಂ ಪುರಂ ರಜೇತ್ 12ಶ್ವಪಿ ಮಾಸೇಶು ಪ್ರಕುರ್ಯಾದಿಹ ಜಾಗರಂ. 12 ತಿಂಗಳಲ್ಲಿಯೂ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿಯಂದು ಜಾಗರ ಮಾಡಿ ಶಿವನ ಪೂಜೆ ಮಾಡ್ತಾ ಹೀಗೆ 12 ವರ್ಷ ಮಾಡಲಿಕ್ಕೆ. ಅಂದರೆ 144 ವ್ರತ ಪೂಜೆಗಳಾಗ್ತವೆ ಆಗ ಪ್ರತಿ ವರ್ಷದಲ್ಲಿ. 12 ಅಂಥದ್ದು 12 ವರ್ಷ. ಭಾಳ ಶಾರ್ಟ್ ಪೀರಿಯಡ್ ಆ ಲೆಕ್ಕದಲ್ಲಿ ಕೊಟ್ಟದ್ದವರು. 12 ವರ್ಷದ್ದು ಅಂದರೆ ಒಂದು ದೊಡ್ಡ ಸಂಗತಿ. ಗಟ್ಟಿಮುಟ್ಟಿದ್ದಾಗ ಒಂದು 30-35 ವಯಸ್ಸಿನಲ್ಲಿ ಶುರು ಮಾಡಿದರೆ 50-50 ವರ್ಷದ ಒಳಗೆ ಅವನು ಮಾಡಿಕೊಳ್ಳತಕ್ಕಂಥ ಒಂದು ಯುವ ಪೀರಿಯಡ್ನಲ್ಲಿ ಮಾಡಬೇಕಾದ ಬಹಳ ಸುಲಭವಾದ ವ್ರತ ಇದು. ಹಾಗೆಯೇ ಪ್ರತಿ 12 ಸಂಪೋಜ್ಯ ದೀಪದಃ ಸ್ವರ್ಗಮಾಪ್ನುಯಾತ್. 12 ಜನರಿಗೆ ಊಟ ಹಾಕುವುದು ಒಂದು ವಿಶೇಷವೇ. ಆನಂತರ ದೀಪವನ್ನು ಕೊಡಬೇಕು ಅಂತ. ಯಾಕೆಂದರೆ ದೀಪ ಎನ್ನುವುದು ಅದು ಮನಸ್ಸಿನ ಮತ್ತು ಜ್ಞಾನದ ಸಂಕೇತ. ಶಿವಂತು ಪೂಜಯಿತ್ವಾಯೋ ಜಾಗರ್ತಿಜ ಚತುರ್ದಶಿ ಮಾತು ಪಯೋಧರ ರಸಂ ನಪಿವೇದ ಕದಾಚನ. ಸ್ಕಂದ ಪುರಾಣ ಹೇಳ್ತದೆ ಜಾಗರಣೆ ಮಾಡಿದ್ದರಿಂದ ಮತ್ತೆ ಅವನು ಹುಟ್ಟಿ ಬರಬೇಕಾಗಿಲ್ಲ ಅಂತ, ಅದೊಂದು ಲಾಭ. ಮತ್ತು 4 ಹೊತ್ತಿನಲ್ಲಿ ಪೂಜೆ ಮಾಡುವಾಗ ದುಗ್ಧೇನ ಪ್ರಥಮೇ ಸ್ನಾನಂ, ಮೊದಲು ಹಾಲಿನ ಅಭಿಷೇಕ, ದದ್ನಾಚೈವ ದ್ವಿತೀಯಕ್ಕೆ, ಮತ್ತು 3 ಗಂಟೆಯಲ್ಲಿ ಮೊಸರಿನದ್ದು, ತೃತೀಯೇತು ತಥಾ ಆಜ್ಯೇನ, ಮತ್ತು ತುಪ್ಪದಲ್ಲಿ, ಚತುರ್ಥೇ ಮಧುನಾ ತಥ 4ನೇದರಲ್ಲಿ ಜೇನುತುಪ್ಪದಲ್ಲಿ, ಮತ್ತು ಬೆಳಿಗ್ಗೆ ಆಗ್ತದೆ. ಬೆಳಿಗ್ಗೆ ಆಗುವಾಗ ನೀರಿನಲ್ಲಿ. ಹೀಗೆ ಪಂಚಾಮೃತಗಳ ಪೂಜೆ ಅದು. ಸಂಸಾರ ಕ್ಲೇಶದಗ್ಧಸ್ಯ ವ್ರತೇ ನಾನೇನ ಶಂಕರ ಪ್ರಸೀದ ಸುಮುಖೋ ನಾಥ ಜ್ಞಾನದೃಷ್ಟಿ ಪ್ರದೋಭವ. ದೀಪವನ್ನು ಕೊಡುವ ಕಾರಣವನ್ನು ಹೇಳ್ತಾರೆ. ಮನಸ್ಸು ಇರುವುದು ಅಧ್ಯಯನಕ್ಕೆ, ವಿದ್ಯೆಯ ಸಂಪಾದನೆಗೆ. ಆದರೆ ನನಗೆ ದೇವರ ಅರಿವನ್ನು ಕೊಡುವಂಥ ಪ್ರಾರ್ಥನೆ ಮಾಡುವುದು ಕೊನೆಯ ಮಾತಲ್ಲಿ. ಹೀಗಾಗಿ ಇಂತಹ ಒಂದು ಶಿವನ ವ್ರತದ ಒಂದು ಚಿಂತನೆಯನ್ನು ಈ ಬಾರಿ ಕೊಟ್ಟಿದ್ದೇನೆ. ಮುಂದೆ ಬರುವ ಶನಿವಾರ ಶಿವರಾತ್ರಿ ಇನ್ನಿತರ ಮುಖಗಳ ಚಿಂತನೆಗಳನ್ನು ಕೇಳುವ ಎನ್ನುವ ವಂದನೆಗಳೊಂದಿಗೆ ಈ ಎಲ್ಲ ವ್ಯವಸ್ಥೆಯಲ್ಲಿ ನೆಲೆಗೊಂಡ ಶ್ರೀಪಾದರಿಗೆ ಮಗದೊಮ್ಮೆ ನನ್ನ ವಂದನೆಗಳನ್ನು ಸಮರ್ಪಿಸಿ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.